ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಯಂ ಬಹುಮಾತ್ಯಭೀಶಂ ವಂದೇ ಭವದ್ಭವರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತಿ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಏವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಈಗ ಏನಾಯ್ತು? ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅದೆಲ್ಲ ಓದ್ಬೇಕು, ಏದಾಗಬೇಕಲ್ಲ. ತರ್ಹಿ ಅನಾದಿರ್ ಭಗವಾನಿತ್ಯತಃ ಅಜೋಪಿ. ಹಾಗೆ ನಿನಗೂ ಅನೇಕ ಜನ್ಮಗಳಾಗಿದೆ, ನನಗೂ ಆಗಿದೆ ಅಂತ ಹೇಳೋದಾದ್ರೆ ನೀನು ಅನಾದಿ ಅಲ್ಲ ಅಂತ ಆಯ್ತಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಅಜೋಪಿ, ನಾನು ಅಜ ಹೌದು, ಆದರೆ ಅವ್ಯಯ ಆತ್ಮ ದೇಹೋಪಿ. ಜೀವರು ಅನಾದಿ, ಪರಮಾತ್ಮನ ಅನಾದಿ. ಏನು ವ್ಯತ್ಯಾಸ ಏನು ಬಂತು ಅಂದರೆ ಅವ್ಯಯಾತ್ಮ, ಆತನ ಪ್ರತಿಯೊಂದು ಅವತಾರಗಳು ಅನಾದಿ ಮತ್ತು ನಿತ್ಯ. ಜೀವನದ ಹಾಗಲ್ಲ, ಅವರು ಬದಲಾಗ್ತಾ ಹೋಗುತ್ತೆ. ವಾಲಿ ಇದ್ದಾಗ ಅರ್ಜುನ ಇಲ್ಲ, ಅರ್ಜುನ ಇದ್ದಾಗ ವಾಲಿ ಇಲ್ಲ. ಇಂದ್ರದೇವರ ಅವತಾರಗಳಲ್ಲಿ ಹಾಗೆ. ಅದೇ ರೀತಿಯಲ್ಲಿ 3 ಅವತಾರ ಧರ್ಮರಾಜ ದೇಹತ್ಯಾಗ ಮಾಡಿದ, ವಿದುರನು ದೇಹತ್ಯಾಗ ಮಾಡಿದ. ಆದ್ದರಿಂದ ಅವರಿಗೆ ದೇಹ ಯೋಗ ಉಂಟು, ದೇಹ ವಿಯೋಗನೂ ಉಂಟು. ಆದ್ದರಿಂದ ಅವ್ರದ್ದು ಅನಾದಿ ನಿತ್ಯ ದೇಹ ಅಲ್ಲ, ಸ್ವರೂಪ ದೇಹ ಒಂದೇ ಅನಾದಿ ನಿತ್ಯ. ದೇವರಿಗೆ ಪ್ರತಿ ರೂಪಗಳು ಅನಾದಿ ನಿತ್ಯ ಎಂಬುದು ಭಾರಿ ವಿಶೇಷ. ಅವ್ಯಯ ಆತ್ಮ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ, ಅದಕ್ಕೆ ಅವ್ಯಯ ಆತ್ಮ. ಅಲ್ಲಲ್ಲ, ದೇವರಿಗೆ ಸ್ವರೂಪ ಇದೆ, ಎಲ್ಲ ದೇಹ ಒಂದೇ, ದೇವರಿಗೆ ವ್ಯತ್ಯಾಸನೇ ಇಲ್ಲ. ಇವರು ಅದಕ್ಕೆ ಮುಕ್ತರಿವ ಎಂಥ ದೇಹ, ನಾಶವಾದ ದೇಹನೇ ಇರುತ್ತೆ. ಸಂಸಾರದಲ್ಲಿದ್ದ ದೇವರಿಗೆ ಅದಿಲ್ಲ. ಆದ್ದರಿಂದಾಗಿನೇ ಯಾವಾಗಲೂ ಕೂಡ ಅವ್ಯಯ ಆತ್ಮ. ಅನಂತಂ ವಿಶ್ವತೋ ಮುಖಂ ಮಿತಿ ರೂಪ ವಿಶೇಷಣ ಮುಕ್ತರತ್ರ. ಅದನ್ನ ಮುಂದೆ ಹೇಳ್ತಾರೆ. ಅನಂತಂ ವಿಶ್ವತೋ ಮುಖಂ ಅಂತ ವಿಶ್ವರೂಪ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ. ಅನಂತಂ ವಿಶ್ವತೋ ಮುಖಂ ಅಂತ ಹೇಳಿದ ಮೇಲೆ ಅನಂತವಾದ ರಾಶಿಯಲ್ಲಿ ಬರುತ್ತೆ. ಅವಿನಾಶಿತ ತದ್ವಿಧಿ ಏನ ಸರ್ವವಿಧಂ ತತಂ. ಯಾವುದು ವ್ಯಾಪ್ತವೋ ಅದಕ್ಕೆ ಏನಿಲ್ಲ, ನಾಶ ಇಲ್ಲ. ಏತನ್ನಾನಾವತಾರಾಣ ನಿಧಾನಂ ಬೀಜಮವ್ಯಯಂ ಇತಿ ಚ ಜಗೃಹೇತಿ ತು ವ್ಯಕ್ತಿ. ಏತನ್ನಾನಾವತಾರಾಣಾಂ ನಿಧಾನಂ ಬೀಜಮವ್ಯಯಂ ಇತಿ ಚ. ಪರಮಾತ್ಮ ಪ್ರತಿರೂಪಗಳು ಕೂಡ ನಾನಾವತಾರಗಳಿಗೆ ಮೂಲ ರೂಪ ನಾರಾಯಣ ರೂಪ. ಎಲ್ಲವೂ ಕೂಡ ನಾರಾಯಣ ರೂಪದೇ ಮೂಲ. ಆದರೆ ಎಲ್ಲ ರೂಪಗಳು ಕೂಡ ಅನಾದಿ ಮತ್ತು ನಿತ್ಯ. ಜಗೃಹೇತಿ ತು ವ್ಯಕ್ತಿ. ಹಾಗೊಂದು ಪ್ರಶ್ನೆ ಬಂತು ಭಾಗವತದಲ್ಲಿ. ಪ್ರಥಮ ಸ್ಕಂದದ 3ನೇ ಅಧ್ಯಾಯದ 1ನೇ ಶ್ಲೋಕದೊಳಗೆ ಪರಮಾತ್ಮ ಏನ್ ಮಾಡಿದ್ದಾನೆ? ವರಹ ರೂಪ ಸ್ವೀಕಾರ ಮಾಡ್ದ ಅಂಥೇಳಿ. ಜಗೃಹೇ ಪೌರುಷಂ ರೂಪಂ ಅಂತೆ. ಪುರುಷ ರೂಪ, ವರಹ ರೂಪ ಎಲ್ಲ ಬಂತು. ಮತ್ತೆ ತಗೊಂಡ ಅಂತ ಬಂತಲ್ಲ ಅಂತ ಕೇಳಿದರೆ ಅದು ವ್ಯಕ್ತಿ, ಅಭಿವ್ಯಕ್ತಿ ಮಾಡಿದ್ದೆ ಹೊರತು ಸೃಷ್ಟಿ ಅಲ್ಲ. ಅಭಿವ್ಯಕ್ತಿ ಮಾಡಿದ್ದೆ. ವೇದಗಳು ಹೇಗೆ ಅಭಿವ್ಯಕ್ತವಾಗತ್ತೆ ಹೊರತು ಸೃಷ್ಟವಾಗೋದಿಲ್ವ ಹಾಗೆ. ಯುಕ್ತಯಸ್ತು ಉಕ್ತಾಹ. ಯುಕ್ತಿಗಳು ಹಿಂದೆ ಬೇಕಾಷ್ಟು ಹೇಳಿದ್ದೇವೆ 2ನೇ ಅಧ್ಯಾಯದಲ್ಲಿ ಅಂತ ಹೇಳಿದ್ರು ಭಾಷ್ಯದೊಳಗೆ. ಆತ್ಮ ಅನಾದಿತ್ವಂತು ಸರ್ವಸಮಂ. ಬರೀ ಜೀವನಿತ್ಯತ್ವ ಅಷ್ಟೇ ತಗೊಂಡ್ಬಿಟ್ರೆ ದೇವರ ನಿತ್ಯ, ಜೀವರು ನಿತ್ಯ, ವ್ಯತ್ಯಾಸ ಬರಲಿಲ್ಲ. ಅವ್ಯಯಾತ್ಮ ಅಂತ ಹೇಳಿದ್ರೆ ವ್ಯತ್ಯಾಸ ಬಂತು. ಸ್ವಾತಂತ್ರ್ಯ ಅವೆಲ್ಲ ವ್ಯತ್ಯಾಸಕ್ಕೆ ಕಾರಣಗಳು. ಇದೊಂದು ಕಾರಣ. ಕಥಂ ಅನಾದಿ ನಿತ್ಯಸ್ಯ ಜನಿಹಿ. ಮತ್ತೊಂದು ಪ್ರಶ್ನೆ ಬಂತು. ಹಾಗೆ ಕಥ ಅನಾದಿ ನಿತ್ಯ ಅಂದ್ರೆ ಹುಟ್ಟೋದೇನು ಬಂತು? ಅದಕ್ಕೆ ಹೇಳ್ತಾರೆ ಅಜೋಪಿ ಸನ್ ಅವ್ಯಯಾತ್ಮ ಪ್ರಕೃತಿಂ ಸ್ವಾಮಧಿಷ್ಠಾಯ. ನನ್ನದೇ ಪ್ರಕೃತಿ, ನನ್ನ ಸ್ವಭಾವವನ್ನೇ ಅಧಿಷ್ಠಾನ ಮಾಡ್ಕೊತೇನೆ ಹೊರತು
ಬೇರೆಯವರಂತೆ ನಮಗೆ ಜಡ ಪದಾರ್ಥದ ಅಧಿಷ್ಠಾನ ಬೇಕಿಲ್ಲ. ಪ್ರಕೃತ್ಯ ಜಾತೇಶು ಜೀವಾದಿಷು ಆ ದೇಹ ಅಂತ ಅರ್ಥ. ಪರವಾಗಿ ಎಲ್ಲ ರೂಪಗಳು ಕೂಡ ಅನಾದಿ ನಿತ್ಯ ಅಂತ ಅರ್ಥ. ದೇಹ ರೂಪ ಅಂತ ಅರ್ಥ. ಜೀವ ಅಂತ ಹೇಳಿ ಜೀವನ ವಿಷಯ ಬಂದಿಲ್ಲ ಅಲ್ಲಿ. ಅಜೋಪಿ ಸರ್ ಅವ್ಯಯ ಆತ್ಮ ಅಂತ ದೇವ್ರ ಬಗ್ಗೆ ಹೇಳ್ತಿರೋದು. ನಾನು ಅಜ, ನಾನು ಅವ್ಯಯ ಆತ್ಮ ಅಂತ ಹೇಳ್ತಿರೋದು. ಆ ಜೀವನ ಅಪ್ಲಕ್ ಬರೋದಿಲ್ಲ. ನನ್ನ ದೇಹವೂ ಅವ್ಯಯವಾದದ್ದು ಒಂದು ವಿಶೇಷ. ಆ ಅದು ಯಾತಕ್ಕೆ? ಅನುಗ್ರಹ ಮಾಡ್ಲಿಕ್ಕಷ್ಟೇ. ಅನುಗ್ರಹ ಮಾಡ್ಲಿಕ್ಕೆ ಹೊರತು ಡಿಪೆಂಡೆನ್ಸ್ ಆದ್ರೆ ವಾಯುದೇವರು ದೊಡ್ಡವರ ಹಾಗೆ ಅಧಿಷ್ಠಾನ ಯಾವಾಗ ದೊಡ್ಡದಾಗಿರ್ಬೇಕು ಅಂತ ಇಲ್ಲ. ಅರ್ಥಾತ್ ಅವಕಾಶ ಕೊಡೋದು ಬೇರೆ, ಅಧಿಷ್ಠಾನ ಡಿಪೆಂಡ್ ಆಗೋದು ಬೇರೆ. ಅರ್ಥಾತ್ ಕೋಲು ಹಿಡ್ಕೊಳ್ಳೋದು ಬೇರೆ, ಡಿಪೆಂಡೆನ್ಸ್ ತಿರುಗಿಸೋದು ಬೇರೆ. ಎಷ್ಟು ವ್ಯತ್ಯಾಸ ಇದೆ. ಎರಡು ಕೋಲ್ದಿರೋದು ಹೌದು, ಆದ್ರೆ ತನ್ನ ಕೈಲಿರೋ ಕೋಲು ಬೇರೆ, ಆ ಕೋಲ್ ಕೈಲಿ ತಾನಿರೋದು ಬೇರೆ. ಮತ್ತೆ ಜಾರಿನ ಬಿದ್ದು ಬಿಡ್ತಾರೆ. ಅದರಿಂದ ಅಂಥ ಅಧಿಷ್ಠಾನ ದೇವರಿಗಿದೆ. ಆದರೆ ನಮಗಿರೋ ಅಧಿಷ್ಠಾನ ಹಾಗಲ್ಲ. ಆ ಕಾಲ ದೇವರ ಅಧಿಷ್ಠಾನ ಆಗಿರಲೇಬೇಕಂತ. ಮಹಾಲಕ್ಷ್ಮಿಗೂ ಅಧಿಷ್ಠಾನ ಇದೆ. ಕೇತು ಪ್ರಕೃತಿ ಶಬ್ದಕ್ಕೆ ಮೂರು ಅರ್ಥ. ಒಂದರ್ಥ ತನ್ನ ಸ್ವರೂಪ, ಇನ್ನೊಂದರ್ಥ ಪ್ರಕೃತಿ ಅಧಿಷ್ಠಾನ ಅಷ್ಟೇ. ಇನ್ನು ಪ್ರಕೃತಿ ನಿರ್ಮಿತವಾದ ವಸುದೇವಾದಿಗಳ ಶರೀರ, ಅಲ್ಲಿ ಪ್ರವೇಶ ಮಾಡಿ ಬರ್ತಾನೆ ಹೊರತು ಏನಿಲ್ಲ. ಮನೆ ಒಳಗೆ ಹೋಗಿ ಹೊರಗೆ ಬಂದ್ರೆ ಏನರ್ಥ? ಅದು ಹುಟ್ಟಿ ಬಂದಾಗಲ್ಲ. ಅದೇ ದೇವರು ಪ್ರವೇಶ ಮಾಡ್ತಾನೆ, ಹೊರಗೆ ಬರ್ತಾನೆ ಹೊರತು ನಮ್ಮಂತೆ ಅಲ್ಲಿದ್ದು ಗರ್ಭದಲ್ಲಿದ್ದು ಶುಕ್ಲಶೋಡ ಸಂಬಂಧ ಬೆಳೆದು ವಿಕಾರ ಹೊಂದಿ ಹಾಗೆಲ್ಲ ಇಲ್ಲ. ಅದಕ್ಕೋಸ್ಕರನೇ ಪ್ರಕೃತಿ ಸ್ವಾಮಧಿಷ್ಠಾಯ ತಥೈವ ತೇಷಾಂ ಜಾತೈವ ಪ್ರತೀಯತೆ ಇತ್ಯರ್ಥ. ನೋಡಿದ್ರೆ ಏನನ್ಸುತ್ತೆ ನಮಗೆ? ಹುಟ್ಟಿದ ಅಂತ ಕಾಣಿಸ್ತದೆ. ಬೆಳಿಗ್ಗೆ ಸೂರ್ಯ ನೋಡ್ತೀವಿ ನಾವು, ನೋಡಿದಾಗ ಏನೋ ಕಾಣಿಸುತ್ತೆ? ಒಂದು ಮೇಲೆ ಬಂದ, ಓ ಸೂರ್ಯ ಹುಟ್ಟಿದ ಅಂತ ಹೇಳ್ತಾ, ಗೊತ್ತಾಯ್ತಾ? ಸೂರ್ಯ ಮುಳುಗಿದ ಅಂತ ಹೇಳ್ತಾ. ಅದು ನಮಗಿಂತ ಸೂರ್ಯನೇ ಉಪಯೋಗಿಸಾದ ದಿವಸಕ್ಕೆ 2 ಸತಿ ಹುಟ್ಟು ಸಾಯಿ. ಆದ್ರೆ ಸೂರ್ಯ ಹಾಗಿಲ್ಲ. ನಮ್ಮ ಕಣ್ಣಿಗೆ ಕಾಣೋದು ಬೇರೆ, ಕಾಣ್ದಾಗ ಹುಟ್ಟಿದ, ಕಾಣದೆ ಹೋದಾಗ ಮುಳುಗಿದ ಅಷ್ಟೇ ಹೊರತು ಸೂರ್ಯನಿಗೆ ಹುಟ್ಟು ಸಾವುಗಳು ಹೇಗೆ ಪ್ರತಿ ದಿವಸ ಹೇಗಿರ್ಲಕ್ಕೆ ಸಾಧ್ಯ ಇಲ್ಲೋ ಹಾಗೆ ದೇವರೆಲ್ಲ ರೂಪ ದೃಷ್ಟಾಂತ ಅಷ್ಟೇ. ಅದು ಸೂರ್ಯನಿಗೆ ಕೊನೆಗೆ ದೇಹ ಅದೆಲ್ಲ ಕೊಳೆಯೆಲ್ಲ ಇದೆ, ದೇವರಿಗೆ ಯಾವುದೂ ಇಲ್ಲ. ಹೌದು, ದೃಷ್ಟಾಂತದಲ್ಲಿ ಎಲ್ಲವನ್ನು ಹುಡುಕಬಾರ್ದು. ಸರ್ವಸಾಮ್ಯ ಇಲ್ಲ. ಏನ ಹಾ ನನ್ನ ಇಚ್ಛೆಯಿಂದ ಸ್ವೇಚ್ಛೆಯಿಂದ ಸಮ್ಯಕ್ ಭವ ಅವತಾರ ಮಾಡಿ ಪ್ರಾದುರ್ಭೂತನಾಗ್ತಾನೆ ಹೊರತು ಏನೂ ಇಲ್ಲ. ನತು ಅವನೇನು ಮಾಡ್ದ? ಒಳಗೆ ಬಂದ ಅವನು ಜೈಲರ್. ಓ ನಿಮ್ಮೂರ ಬಂದಿಟ್ರೆ ನಿಮ್ಮನ್ನ ಹಾಕ್ಬಿಟ್ರ ಅಂತ ಕೇಳಿದ ಅವನು. ಇಲ್ಲ, ನಾನು ಹಾಗೆ ಬಂದಿಲ್ಲ, ಗೊತ್ತಾಯ್ತಾ? ನಾನು ಡಿಪೆಂಡ್. ಅದೇ ಹಾಗೆ ಹೇಳ್ತಿದ್ರೆ ಹೋಗಿ ತೋರಿಸ್ತಾ. ಈಗ ನೀನು ಹೋಗಿ ಇಟ್ಕೊಂಡು ನೀರು ಹೋಗಿ, ಈಗ ಇನ್ನೊಂದು ಜಾಸ್ತಿ ಶಿಕ್ಷೆ ಕೊಡ್ತ, ಗೊತ್ತಾಯ್ತಾ? ಹೋದ, ನೋಡ್ದ, ಬಗ್ಗೆ ನೋಡ್ದ, ಎಲ್ಲ ಮಾಡ್ದ. ಜೈಲು ಸೆಲ್ಲೋಡು ಪೂರ್ತಿ ಓಡಾಡ್ತಾನೆ. ಇಷ್ಟಾರು ಬಂದಿ ಅಲ್ಲ ಅವನು. ಸೆಲ್ಲೋಡು ಪೂರ್ತಿ ಓಡಾಡಿದ್ರು ಬಂದಿ ಅಲ್ಲ ಅವನು. ಹೊರಗೆ ಬಂದ್ರು ಇವನಲ್ಲ, ಏನ್ ಜೊತೆಗೆ ಇರ್ತಾರೋ ಹೊಡಿದ್ದೆ. ಹೊರಗೆ ಬಂದ್ರು ಸುಮ್ಮನೆ ಬಿಡೋದಿಲ್ಲ ಅವನ್ನ. ಏನಿರ್ತಾರೆ ದೊಡ್ಡ ಕಾಯ್ತಿರ್ತದ ಅವನು. ದೇವ್ರನ್ನ ಬೆರಿತಾರೆ, ದೇವ್ರ ಮುಂದೆನೂ ಪರಿವಾರ ಇರ್ತದೆ. ಆದ್ರೆ ಅದೆಲ್ಲ ಇದು ಗೌರವ. ಇವರಿಗೆಲ್ಲ ಶಿಕ್ಷೆ ಇದೆ. ಇವರಿಗೆ ಶಿಕ್ಷೆ ಸ್ವಂತ ಓಡಾಡಾಗೆ ಇಲ್ಲ. ಅದ ಬೇರೆ ಹೋಗೋದ್ರೆ ಹೋಗ್ಬಿಡ್ಬೇಕು ಅವರೆಲ್ಲ ಕೂಡ. ಇಲ್ಲಿ ಹಾಗೆಲ್ಲ ಇಲ್ಲ. ಒಂದೇ ವಸ್ತು ನೋಡೋದಕ್ಕೆ ಕಾಣೋದು ಬೇರೆ, ಅದು ಪ್ರತೀಯತೆ ಜನ ತಿಳ್ಕೊಂಡ್ಬಿಡ್ತಾರೆ. ಇನ್ನು ನೋಡಿ, ಬೆಳಿಗ್ಗೆ ಒಂದು ಇದಿರುತ್ತೆ ನಿಮಗೆ, ರಾತ್ರಿ ಚಂದ್ರನ ನೋಡ್ತೀರಿ, ಮರದೊಳ ಮಧ್ಯೆ ಚಂದ್ರ ಕಾಣಿಸ್ತಾರೆ, ಮರದ ಮಧ್ಯೆ. ಓಹೋ, ಚಂದ್ರ ಇದ್ರೊಳಗೆ ಸೇರ್ಕೊಂಡ್ಬಿಟ್ಟ ಅಂತ ಕೇಳಿದ್ರೆ ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ದೂರ ಇದ್ದಾರೆ? ಎಷ್ಟು ಕಿಲೋಮೀಟರ್ ಇದ್ದಾರೆ? ಸಾವಿರಾರು ಕಿಲೋಮೀಟರ್ ದೂರ, ಲಕ್ಷಾಂತರ ಕಿಲೋಮೀಟರ್ ದೂರ ಇದ್ದಾರೆ. ನೋಡಿದ್ರೆ ಅದ್ರೊಳಗೆ ಕಂಡ ಕಾಣಿಸ್ತಾರೆ. ದೇವಕ್ಕೆ ಗರ್ಭ ಅಂದ್ರೆ ಹಾಗೆ, ಗರ್ಭದೊಳಗೆ ಕಾಣೋದು ಆ ರೀತಿ ಕಾಣ್ತಿದ್ದಾನೆ ಅವರು. ಅದಕ್ಕೆ ಶಾಖಾಚಂದ್ರ ನ್ಯಾಯ ಅಂತ ಕರೀತಾರೆ. ಶಾಖಾಚಂದ್ರ ನ್ಯಾಯ ಅಂತ ಬಂದಿದೆ. ಅದು ಅದ್ವೈತಗಳು ಬೇರೆ ಅರ್ಥದಲ್ಲಿ ಉಪಯೋಗಿಸ್ತಾರೆ. ನಮಗೆ ಉಪಯೋಗ ಹೇಗೆ ಅಂತ ಕೇಳಿದರೆ, ಶಾಖೆಯ ಮಧ್ಯ ಕಾಣೋ ಚಂದ್ರ ಹೇಗೆ ಶಾಖೆಯ ಮಧ್ಯದೊಳಗೆ ಇಲ್ದೇನೆ ಸುಮ್ಮನೆ ಹಾಕಿ ಕಾಣ್ತಾನೋ, ದೇವಕಿ ಗರ್ಭ, ಯಶೋದೆಯ ಗರ್ಭ, ಇವೆಲ್ಲ ಮತ್ತೆ ಕೌಶಲ್ಯ ಗರ್ಭ ಅಂತ ಹೇಳೋದೆಲ್ಲ ಅಷ್ಟೇ ಹೊರತು ಬೇರೆ ಅಲ್ಲ. ಅದಕ್ಕೆ ದೇವರ ಅದಕ್ಕೆಲ್ಲ ದೃಷ್ಟಾಂತ ಇಟ್ಟಿದ್ದಾರೆ ದೇವರು ತೋರಿಸೋದಕ್ಕೆಲ್ಲ. ಇವೆಲ್ಲ ಎಕ್ಸಾಂಪಲ್ಸ್, ಇವೆಲ್ಲ ತನ್ನ ಮಹಿಮೆಗೆ ಎಕ್ಸಾಂಪಲ್. ಅದು ನೋಡಿದ್ರೆ ಅಲ್ಲಿ ಚಂದ್ರ ಕಂಡ, ಚಂದ್ರ ಅದ್ರೊಳಗಿಲ್ಲ, ನಾನು ಹಾಗೆ ಕಾಣೋದು. ಅವು ಸುಮ್ಮನೆ ಹೇಳಿದ್ರೆ ಗೊತ್ತಾಗ್ತಿರ್ಲಿ. ಬೆಟ್ಟದ ಮೇಲೆ ಬಂದ ಕಾಣಿಸ್ತದೆ, ಬೆಟ್ಟದಿಂದ ಹುಟ್ಟಿದ ಸೂರ್ಯ. ನದಿ ಬೆಟ್ಟದಿಂದ ಹರಿದು ಬರುತ್ತಲ್ಲ, ಸೂರ್ಯ ಬೆಟ್ಟದ ಮೇಲಕ್ಕೆ ಹೋದ ಅಷ್ಟೇ. ಉದಯಾದ್ರಿ ಅಂತ ಕರೀತಾರೆ. ಸೂರ್ಯ ಹುಟ್ಟ ಪೂರ್ವತಿಗೆ ಅಂತ ಕರೀತಾರೆ ಉದಯಾದ್ರಿ, ಉದಯ ಪರ್ವತ ಅಂತ. ಇದು ಅಸ್ತ ಪರ್ವತ. ನತು ಅಂದ್ರೆ ಇದೆ. ಅದು ವಿಮರ್ಶೆ ಯಾವಾಗಲೂ ಕೂಡ ಆದಕ್ಕೆ ಆಗಿರುತ್ತೆ. ವಿಚಾರವಾದ ಅಂದ್ರೆ ಪ್ರಜ್ಞಾವಾದ ಅಷ್ಟೇ, ತೋಚಿದ್ದು ಮಾತಾಡೋದು. ಹಾಗಾದ್ರೆ ಬೇಸಿರ್ಬೇಕು. ಇಲ್ಲಿ ಕೊಡೋ ದೃಷ್ಟಾಂತಗಳೆಲ್ಲ ಪ್ರತ್ಯಕ್ಷಾದಿ ಪ್ರಮಾಣ ಮೂಲವಾದದ್ದೇ ಹೊರತು ಸುಮ್ಮನೆ ಕೊಡೋದಲ್ಲ. ನತು ಸ್ವತಂತ್ರಾಮಧಿಷ್ಠಾಯ ಇತ್ಯತಃ ಸ್ವಾಮಿ. ಅದು ಹಾಗೆ ಪ್ರಕೃತಿ ಸ್ವತಂತ್ರ. ಸಾಂಖ್ಯರು ಹಾಗೆ ಹೇಳ್ತಾರೆ,
ದೇವರು ಸ್ವತಂತ್ರ. ಇಬ್ರು ಮ್ಯೂಚುವಲ್ ಹೆಲ್ಪ್ ತಗೋತಾರೋದ್ರಲ್ಲ, ಸ್ವಾಮ್ ನನಗೆ ಸೇರಿದ್ದದು ಅಂದ್ರೆ ಅರ್ಥ ಏನು? ನಾನು ಸ್ವಾಮಿ, ಗೊತ್ತಾ? ನಾನು ಸ್ವಾಮಿ, ಅದರಿಂದಾಗೇನೆ ಸ್ವಾಮ್ ಪ್ರಕೃತಿ, ನನ್ನ ಅಧೀನದಲ್ಲಿದ್ದ ಪ್ರಕೃತಿಯನ್ನು ಅಧಿಷ್ಠಾನ ಮಾಡ್ಕೊತೇನೆ ಹೊರತು ವಿಕಾರ ಹೊಂದೋದಿಲ್ಲ. ಸೇರ್ಬೇಕು ಅಂತ ಓ ಸೇರಿಂದ ಹುಟ್ಟಿಬಿಟ್ಟಿರ ಅಂತ ಯಾರು ಕೇಳ್ತಾರ? ಕಂಬದಿಂದ ಹುಟ್ಟಿದ, ಸೇರಿಂದ ಹುಟ್ಟಿದ ಅಂತ ಯಾರು ಕರೀತಾರ? ಇಲ್ವೇ ಇಲ್ಲ. ಸ್ವಾಮಿ ದ್ರವ್ಯಂ ಕರ್ಮ ಚ ಇತಿ ಉಕ್ತಂ. ಇನ್ನೊಂದು ಮಾತಿದೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹ ಸಂತಿ ನ ಸಂತಿ ಯದುಪೇಕ್ಷಯ. ಎಲ್ಲ ಗಟ್ಟಿ ಮಾಡ್ಕೊಂಡಷ್ಟು ಕೂಡ ನಮ್ಮ ದೇವರ ಬಗ್ಗೆ ಏನಾಗ್ತಾ ಹೋಗುತ್ತೆ? ಸರ್ವ ವೈಲಕ್ಷಣ್ಯ ಗೊತ್ತೆ. ದೇವರಿಗೂ ಜೀವರಿಗೂ ವೈಲಕ್ಷಣ್ಯ ತಿಳ್ಕೊಂಡ್ರೆ ದೊಡ್ಡ ಶಾಸ್ತ್ರಾರ್ಥ. ಒಂದೇ ತಿಳ್ಕೊಳ್ಳೋದು ಬಹಳ ಸುಲಭ, ದಡ್ರು ಮಾಡೋ ಕೆಲಸ. ಎಕ್ಸ್ಪರ್ಟ್ ಯಾತಕ್ಕೆ ಕಳಿಸ್ತಾರೆ? ಭೇದ ಹುಡುಕ್ಲಿಕ್ಕೆ ಹುಡುಕ್ಲಕ್ಕಲ್ಲ. 4-5 ಜನ ಇದ್ದಾರೆ, ಒಬ್ರು ಸೆಲೆಕ್ಟ್ ಮಾಡಬೇಕು, ಭೇದ ಹುಡುಕ್ಬೇಕು ಅವರಿಗೆ, ಗೊತ್ತಾಯ್ತು? ಇಲ್ಲೋ ಎಲ್ಲರೂ ಮಾಡಿ ಅಂತ ಹೇಳ್ಬೇಕು. ಏನು ಭೇದನೇ ಇಲ್ಲ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ. ಇನ್ಫ್ಯಾಕ್ಟ್ ಅಭೇದ ಹುಡುಕೋದು ಎಕ್ಸ್ಪರ್ಟೈಸ್ ಅಲ್ಲ, ಭೇದ ಹುಡುಕೋದು ಎಕ್ಸ್ಪರ್ಟೈಸ್. ಅವಾಗ ವ್ಯತ್ಯಾಸ ಹುಡುಕ್ಬೇಕು, ಅದು ಕೊಡ್ತಾರೆ. ಎರಡು ಬರುತ್ತೆ, ಕೆಮಿಸ್ಟ್ರಿ ಗೊತ್ತು, ಆ್ಯಕ್ಚುಲಿ ಒಂದೇ ಕಲರ್ ಇರುತ್ತವೆ, ಅದು ಪೌಡರ್ಸ್. ನೀವು ಡಿಸ್ಟಿಂಗ್ವಿಶ್ಡ್ ಅಂತ ಕೇಳ್ತಾರೆ. ಇದನ್ನ ಅನಲೈಸ್ ಮಾಡೋದು, ಪ್ರಾಪರ್ಟೀಸ್ ಅನಲೈಸ್ ಮಾಡಬೇಕು, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಕರೀತಾರೆ. ಅದು ಯಾವ ಸಾಲ್ಟ್ ಅಂತ ಕಂಡು ಹಿಡಿಬೇಕು, ಗೊತ್ತಾಯ್ತಾ? ಈಗ ಅಡಿಗೆ ಉಪ್ಪು ಅಂತ ರುಚಿ ನೋಡಿ ಕಂಡು ಹಿಡಿಯೋದಲ್ಲ, ಮತ್ತೆ ಅದು ಬಾಯಲ್ಲಿ ಹಾಕೊಂಡು ನೋಡೋದಲ್ಲ. ಏನು ಮಾಡ್ಬೇಕು? ಅದಕ್ಕೆ ಮೆಥಡ್ಸ್ ಇದೆ. ಈ ರೀತಿ ಹಾಕಿದ್ರೆ ಏನೇನಾಗುತ್ತೆ ನೋಡ್ಬಿಟ್ಟು ಹೇಳಬೇಕು. ಅಂದ್ರೆ ಏನು ಮತ್ತೆ ಅಲ್ಲಿ ಮತ್ತೆ ಎರಡು ಒಂದೇ ರೀತಿ ಕಾಣ್ತಕ್ಕಂಥ ಪೌಡರ್ಗಳು ಬೇರೆ ಬೇರೆ ಅಂತ ತೋರಿಸ್ಬೇಕೀಗ. ದೇವ್ರು ಒಂದೇ ರೀತಿ ಕಾಣ್ತಾನೆ ಇಲ್ಲ, ಅದನ್ನು ಇವ್ರು ಏನು ಮಾಡಿಬಿಟ್ಟಿದ್ದಾರೆ? ಒಂದೇ ಅರ್ಥ, ಒಂದೇ. ಏನು ಅರ್ಥ ಅದಕ್ಕೆ? ಆದ್ದರಿಂದ ಅದು ವಿವೇಚನೆ ಅಲ್ಲ. ಸಾಹಿ ತತ್ರೋಕ್ತ ತತಃ ಸರ್ವಸೃಷ್ಟೇ ಆತ್ಮಾಯಯ ಆತ್ಮಜ್ಞಾನೇನ ಪ್ರಕೃತೆ ಪೃಥಗಭಿಧಾನ. ಸಾಹಿ ತತ್ರ ಮುಕ್ತ. ದ್ರವ್ಯಂ ಕರ್ಮಚ ಅಂತ ಬಂತು, ಸ್ವಭಾವ ಇಲ್ಲ ಅಂತ ಕೇಳಿದ್ರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಅಂತ ಸ್ವಭಾವ ಶಬ್ದ ಪ್ರಕೃತಿ ಎಲ್ಲ ಸೇರ್ಕೊಂಡೋಯ್ತು. ಇತಿ ಆತ್ಮಮಾಯಯ ಅಂತ ಮುಂದೆ ಬಂದೆ. ಆತ್ಮಜ್ಞಾನೇನ, ಆತ್ಮೇಚ್ಛೆಯ. ಹುಟ್ಟೋರಿಗೆ ತಿಳುವಳಿಕೆ ಇಲ್ಲ, ಹುಟ್ಟಿದ ಮೇಲೂ ಎಷ್ಟು ದಿವಸ ತಿಳುವಳಿಕೆ ಬರ್ಬೇಕಾದ್ರೆ ಸುಮ್ಮನೆ ಮಲಗಿರುತ್ತೆ ಮಗು ಅಷ್ಟೇ, ಏನು ತಿಳುವಳಿಕೆನೂ ಇಲ್ಲ. ಅಳೋದು ಬಿಟ್ರೆ ಬೇರೆ ಏನೂ ಬರೋದಿಲ್ಲ. ದೇವ್ರು ಹಾಗಿದ್ದಾನೆ, ಹುಟ್ಟುತ್ತಾರೆ ಚಕ್ರ ಗದಾಪದ್ಮಧರನಾಗಿ ಕಾಣಿಸ್ಕೊಂಡ. ಆತ್ಮಜ್ಞಾನೇನ ಪ್ರಕೃತೇ ಪೃಥಗಭಿಧಾನ. ಪ್ರಕೃತೇ ಪೃಥಗಭಿಧ, ಪ್ರಕೃತಿಯನ್ನು ಪ್ರತ್ಯೇಕವಾಗಿ ಹೇಳಿರೋದ್ರಿಂದ ಇಲ್ಲಿ ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತಲೂ ಅರ್ಥ ಮಾಡಬಾರದು, ಅವಿದ್ಯೆ ಅಂತಲೂ ಅರ್ಥ ಮಾಡಬಾರದು, ಜ್ಞಾನ ಇಚ್ಛಾ ಅಂತ ಅರ್ಥ ಮಾಡಬೇಕು. ಕೇತು ಕೇತಸ್ಥಿತಿಶ್ಚಿತ್ತಂ ಮತಿ ಕ್ರತು ಮನೀಷಾ ಮಾಯಾ ಇತಿ ಅಭಿಧಾನಂ. ನೋಡಿ, ಮಾಯಾ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಬರೆದು ಡಿಕ್ಷನರಿ ಕೋಟ್ ಮಾಡಿದ್ರು. ಕೇತು, ಕೇತಃ, ಚಿತಿ, ಚಿತ್ತ, ಮತಿ, ಕ್ರತು, ಮನೀಷಾ, ಮಾಯಾ, ಇವಿಷ್ಟು ಏನಿವೋ ಪರ್ಯಾಯ ಪದಗಳಾದ್ದರಿಂದ ಇಲ್ಲಿ ಜ್ಞಾನ ಅಂತ ಅರ್ಥ, ತಿಳುವಳಿಕೆಯಿಂದ ಹುಟ್ಟುತ್ತೇನೆ ಹೊರತು ಬೇರೆ ರೀತಿ ಅಲ್ಲ ಅಂತ ಅರ್ಥ. ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ ಒಂದು, ಮಹಾಲಕ್ಷ್ಮಿ ಇನ್ನೊಂದು. ಜಡ ಪ್ರಕೃತಿ ಮಹಾಲಕ್ಷ್ಮಿ. ಸೃಷ್ಟಿ ಕಾರಣಯ ತೇಷಾಂ ಶರೀರಾದಿ ಸೃಷ್ಟ್ವಾ ವಿಮೋಹಿಕಯ ಅಜಾತ ಇವ ಜಾತ ಇವ ಪ್ರತೀಯ ಅಜಾತ ಏವ ಜಾತ ಇವ ಪ್ರತೀಯತೆ ವಾ ಭುಕ್ತಂಚ. ಮತ್ತಿನ್ನೊಂದು, ಸೃಷ್ಟಿ ಕಾರಣಯ ತೇಷಾಂ ಶರೀರಾದಿ ಸೃಷ್ಟ್ವಾ ವಿಮೋಹಿಕಯ ಅಜಾತ ಏವ ಜಾತ ಇವ ಪ್ರತೀಯತೆ ವಾ ಭುಕ್ತಂಚ. ನಾನು ಅಜಾತನಾದರೂ ಜಾತನಂತೆ ಕಾಣಿಸ್ತೇನೆ. ಅವರೆಲ್ಲ ಏನು ತಿಳಿದು ದೇವಕಿಗೆ, ಬೃಹದರ ದೇವಕಿಯ ಮಗ ಕೃಷ್ಣ ಅಷ್ಟೇ. ವಸುದೇವ ದೇವಕಿಗೆ ಗೊತ್ತು ತಮ್ಮ ಮಗ ಅಲ್ಲ ಅಂತ ಹೇಳಿ. ಹುಡುಗರಿಗೆ ಭ್ರಮೆ ಇತ್ತು, ಗೊತ್ತಾಯ್ತಾ? ಅದು ಒಂದು ಭ್ರಮೆ ಹುಟ್ಟಿಸ್ತೇನೆ, ಅಯೋಗ್ಯರ ಭ್ರಮೆ ಹುಟ್ಟಿಸ್ತೇನೆ. ಮಾಯ ನನಗಲ್ಲ, ಅಯೋಗ್ಯರೇ ಮಾಯ ಮಾಡ್ತೇನೆ. ಮುಂದೆ ಬಂದಿದೆ, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಅವರಿಗೆ ಮಾಯ ಹೊರತು ನಮಗೆ ಮಾಯ ಅಲ್ಲ. ಇವತ್ತು ಇಂದ್ರಜಾಲ ಬಹಿರ್ಜಾಲ ಮಾಡೋವನಿಗೆ ಕಾಣಿಸೋದು ಯಾವುದು? ನೋಡೋರಿಗೆ, ಅವನಿಗೆಲ್ಲ. ಅವನಿಗೆ ಕಾಣಿಸೋದಿಲ್ಲ, ನೋಡೋರಿಗೆ ಕಾಣಿಸ್ತದೆ. ಅವನಿಗೆ ಕಂಡುಬಿಟ್ರೆ ಏನಾಗುತ್ತೆ? ಸತ್ಯ ಆಗಿಬಿಡುತ್ತೆ. ಹಿಂದೆ ಹೇಳಿದ್ದಾರೆ ಅದನ್ನು ತತ್ವೋದ್ಯೋತಲ್ಲಿ ಏನಂತ, ಗ್ರಂಥದ ಹೆಸರು ಕೇಳಿ ವಾಕ್ಯ ಕೇಳೋದು, ವಾಕ್ಯ ಕೇಳಿ ಗ್ರಂಥದ ಹೆಸರು ಕೇಳೋದು, ಯಾವ್ದು ಸುಲಭ? ಎರಡು ಕಷ್ಟನೇ ಬರ್ತದೆ. ನಚ ಮಾಯಾ ಯುನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತೆ ತೇನೇದಂ ನ ಮಾಯಾ ಇತಿ ಅವಧಾರ್ಯತಾಂ. ದೇವರು ಇದು ಅಂತ ಹೇಳ್ತಿದ್ದೇನೆ. ದೇವರು ಸದಾ ಹೇಳ್ತಿದ್ದೆ, ನೋಡು ಜನ ಜಗತ್ತನ್ನು ನೋಡು, ಈ ಜಗತ್ತನ್ನು ನೋಡು ಅಂತ ಹೇಳ್ತಾನೆ. ಈ ಜಗತ್ತನ್ನು ನೋಡು ಅಂತ ಹೇಳ್ತಾ ತಾನು ನೋಡಿ ಹೇಳ್ತಾ ಇದ್ದಾನೆ. ಅಂದಮೇಲೆ ಅದು ಸತ್ಯನೇ ಹೊರತು ಏನಲ್ಲ, ಮಾಯಾ ಅಂತ. ಅವೆಲ್ಲ ಅನೇಕ ರೀತಿಯ ದೃಷ್ಟಾಂತ. ಅವೆಲ್ಲ ಹೊರಗೆ ಬಂದರೆ ಜಗತ್ತಿಗೆ ಏನಾಗತ್ತಾಗ ಅದು ಎಷ್ಟು ವಿಮರ್ಶೆ ಮಾಡಿದ್ದಾರೆ ಆಚಾರ್ಯದ ಗೊತ್ತು. ಇವೆಲ್ಲ ಹೊರಗೆ ಬರೋದೇ ಇಲ್ಲ. ಆದ್ರಿಂದ 4 ವಾಕ್ಯ ಸುಮ್ಮನೆ ಅವ್ರು ಬಿಡೋದಿಲ್ಲ, ಇವರು ಬಿಡೋದಿಲ್ಲ ಅಷ್ಟೇ. ಮನೆಗೆ ಏನಾಯಿತು, ಗಂಟೆಗಟ್ಟಲೆ ವೇಸ್ಟು, ತೀರ್ಮಾನ ಇಲ್ಲ, ಯಾವುದೂ ಇಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ಏನು ಉಪಯೋಗ? 3 ಸತಿ ನೋಡ್ತಾರೆ, ವೇಸ್ಟಲ್ಲಿ ಬಿಟ್ಟು ಬಿಡ್ತಾರೆ. ಆಮೇಲೆ
ಇವ್ರು ಇನ್ನೂ ಜಾಸ್ತಿ ಮಾಡ್ತಾರೆ, ಇನ್ನೂ ಪಜಿತ ಆಗ್ತದೆ. ಉಪಯೋಗ ಇಲ್ಲ ಅದರಿಂದ. ಏನಾದ್ರು ಪರಿವರ್ತನೆ ಆಗಿ ನೋಡಿದ್ದೀರಾ ಒಂದ್ಸರ್ತಿ ಆದರೂ? ಇಲ್ವೇ ಇಲ್ಲ, ವೇಸ್ಟ್ ಅಲ್ಲೇ. ಕೇತು ಮೂರ್ನಾಲ್ಕು ಸರ್ತಿ ಆಫೀಸ್ಗೆ ಹೋಗಿ ಕೆಲಸ ಆಗಲ್ಲ, ಆಮೇಲೆ ಮತ್ತೆ ಹೋಗೋದಿಲ್ಲ ಅವನು. ಹಾಗೆ ಮತ್ತೆ ಹೋದ್ರೆ ವೇಸ್ಟ್ ಆಗುತ್ತೆ, ಏನೋ ಕಾರಣ ಹೇಳ್ತಾರೆ ಅಂತ ಹೇಳ್ಬಿಡ್ತಾರೆ. ಇದು ಸಾವಿರಾರು ವರ್ಷ ಇದೇ ಕೆಲಸ ಮಾಡ್ತಿದ್ರು. ಹಾಗಾಗಿ ಆಚಾರ್ಯ ತೋರಿಸ್ತಿದ್ರು, ಇದು ಮಾಡ್ತಿದ್ರು. ಇತ್ತೀಚೆಗೆ ಇರ್ತದ್ದು, ಈಗ ಹೋಯ್ತು ಅಷ್ಟೇ ಪದ್ಧತಿ. ಹೋಯ್ತು ಅಂದ್ಬಿಟ್ಟು ಔಟ್ಡೇಟೆಡ್ ಬಿಟ್ಟು ಬಿಡ್ಬೇಕಾಗ. ಔಟ್ಡೇಟೆಡ್ ಅಂದ್ರೆ ಏನು? ಕಾಲ ಬಾಧಿತ, ಈ ಕಾಲಕ್ಕಿಲ್ಲ ಅಂತ. ಸೃಷ್ಟಿ ಕಾರಣಯ ಉಕ್ತಂಚ ಮಹದಾದೇಸ್ತು ಮಾತಾಯ ಶ್ರೀರ್ಭೂಮಿರಿತಿ ಕಲ್ಪಿತ ವಿಮೋಹಿಕಾ ಚತುರ್ಗಾಖ್ಯ ತಾಭಿರ್ವಿಷ್ಣುರಜೋಪಿ ಜಾತವತ್ ಪ್ರಥಮೇ ಜಾತ್ಮ ಚಿತ್ ಬಲಾನ್ ಮೂಢಚೇತಸಾಮಿತಿ. ಪರಮಾತ್ಮ ಹೇಗೆ ಕಾಣಿಸ್ತಾನೆ? ಮಹದಾದೇಸ್ತು ಮಾಯಾಂ. ಪ್ರಕೃತಿ ಅಂದ್ರೇನಿಲ್ಲಿ ಅಂದರೆ ಮಹದಾದೇಸ್ತು ಮಾತಾ, ಮಹತ್ತತ್ವ ಮೊದಲ ತತ್ವಗಳಿಗೆ ತಾಯಿ. ಯಾಕೆ ತಾಯಿ? ಅವ್ಯಕ್ತ ಅಭಿಮಾನಿ ಇವರು ದೇವತೆ, ಅವ್ಯಕ್ತದಿಂದ ಇವ್ರು ಹುಟ್ಟೋದ್ರಿಂದ ಅವ್ರ ತಾಯಿ. ಇವತ್ತು ಸೃಷ್ಟಿ ಕಾರಣ ಮಾತಾ ಯಾ ಶ್ರೀಹಿ ಭೂಮಿ ಇತಿ ಕಲ್ಪಿತ. ಶ್ರೀ ಅಂತ ಹೆಸರು, ಭೂಮಿ ಅಂತ ಹೆಸರು ಅವರಿಗೆ. ವಿಮೋಹಿಕಾ ಚ ದುರ್ಗಾಖ್ಯ, ದುರ್ಗಾದೇವಿ ಅಂತಾರೆ ಮುಖ್ಯವಾಗಿ. ತಮೋ ಗುಣಕ್ಕೆ, ಶ್ರೀ ಸತ್ವಗುಣಕ್ಕೆ, ಭೂಮಿ ರಜೋಗುಣಕ್ಕೆ, ದುರ್ಗಾ ತಮೋ ಗುಣಕ್ಕೆ. ಇದರಲ್ಲಿ 17ನೇ ಇದರಲ್ಲಿ 14 ಬಹಳ ವಿಸ್ತಾರವಾಗಿ ಹೇಳ್ತಾರೆ. ತಾಭಿರ್ ವಿಷ್ಣುರಾಜು, ಈ ಮಾಯೆ ಒಳಗಾಗಿ ಬಿಟ್ಟು ಏನು ಮಾಡ್ತಾರೆ? ಭ್ರಮೆ. ಏನ್ ಭ್ರಮೆ? ಜಾತವತ್ ಪ್ರಥತೆ, ಜಾತರಂತೆ ಕಾಣಿಸ್ತಾ ಇದ್ದಾನೆ. ಹಿ ಆತ್ಮ ಚಿದ್ಬಲಾತ್ ಮೂಢಚೇತಸಾಂ. ಅದು ಶಕ್ತಿ ಯಾವುದು ಅಂದ್ರೆ ತಂದೆ ಶಕ್ತಿ. ದೇವ್ರ ಪ್ರಕೃತಿ ಮಾಯ ಮಾಡುತ್ತೆ ದೇವರ ಅನುಗ್ರಹದಿಂದ. ಆದರೆ ದೇವರೇನು ಸ್ವತಂತ್ರವಾಗಿ ಮಾಡ್ತಾನೆ. ಯಾರಿಗೆ ಅಲ್ಲ? ಮೂಢಚೇತಸಾಂ. ಎಲ್ಲರಿಗೂ ಮಾಯ ಮಾಡೋದಾದ್ರೆ ಅನ್ಯ ಮೋಸ ಮಾಡಿದಾಗ, ಎಲ್ಲರೂ ಎನ್ಕೌಂಟರ್ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಕೊಲೆ ಮಾಡೋದೇ ಕೆಲಸ ಆಗುತ್ತೆ. ಯಾರಿಗೆ ಮಾಡ್ಬೇಕಂದ್ರೆ ಅದು ಅವನ ಕಂಡ್ರೆ ಯೋಗ್ಯನಾದ ಅಪರಾಧಿ ಅಂತ ಆಗಬೇಕು. ಮೋಹ ಕವಿಸೋದು ಮೂಢಚೇತ ಮನಸ್ಸಿನವರಿಗೆ ಹೊರತು ಯಾರಿಗಲ್ಲ? ತಿಳುವಳಿಕೆ ಇದ್ದವರಿಗಲ್ಲ. ಈಶ್ವರ ಅನ್ನೋ ಪದ ಇದೆ, ಏನಂತ ಅರ್ಥ ಮಾಡ್ಬೇಕು ಅದಕ್ಕೆ? ಈಶ್ವರೋ ವಿಕ್ರಮೀ ಸನ್ ವಿಷ್ಣು ಸಹಸ್ರನಾಮ. ಆಚಾರ್ಯದ ಭಾಷ್ಯ ಬರೆದಿಲ್ಲ ಪ್ರತ್ಯೇಕ, ಇದು ಬರೆದಿಲ್ಲ. ಇದು ಪದ ಎಲ್ಲ ಪದಕ್ಕೂ ಉತ್ತಮ. ಈಶೇಭ್ಯೋ ವರಹ ಈಶ್ವರ, ಈಶ್ವರರು ಸಮರ್ಥರು, ಅವರಲ್ಲಿ ಶ್ರೇಷ್ಠನಾರು. ಈಶೋಭ್ಯೋ ಚೀಫ್ ಅಂತೀವಲ್ಲ, ಆಫೀಸರು, ಚೀಫ್ ಆಫೀಸರ್ ಇದ್ದಾಗ ಈಶ್ವರ. ಈಶೋಭ್ಯೋ ಅಪಿ ವರಹ, ಅನೇಕ ಅರ್ಥ. ಈಶಾಯ ಅಪಿ ವರಹ, ಮಹಾಲಕ್ಷ್ಮಿಗಿಂತನೂ ಶ್ರೇಷ್ಠ, ಎಲ್ಲರಿಗಿಂತನೂ ಶ್ರೇಷ್ಠ. ಈಶಾ ಸ್ತ್ರೀಲಿಂಗ ಮಾಡಬೇಕು, ಇವರಿಗೆ ಪುಲ್ಲಿಂಗ ಮಾಡಬೇಕು. ತಚ್ಚೋ ಹೌದು, ಒಡೆಯರಿಗೂ ಒಡೆಯ, ಒಡತಿಗೂ ಒಡೆಯ. ತಚ್ಚೋಕ್ತಂ ಈಶೇಭ್ಯೋ ಬ್ರಹ್ಮರುದ್ರ ಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋಪಿ ಈಶ್ವರಾಖ್ಯಾತೆ ವರೋ ಅತ ಈಶ್ವರಾಖ್ಯಾತೆ ಮುಖ್ಯ ನಾಣ್ಯಸ್ಯ ಕಸ್ಯಚಿತ್ತಿತಿ ಬ್ರಹ್ಮವೈವರ್ತೆ. ಈಶರು ಬ್ರಹ್ಮರುದ್ರ ಶ್ರೀ ಶೇಷಾದಿಗಳು ಏನು? ಈಶರು. ಅವರಿಗಿಂತ ನೀನು ಶ್ರೇಷ್ಠನಾದ್ದರಿಂದ ವರಹ, ಆದ್ದರಿಂದ ಈಶ್ವರಾಖ್ಯಾತೆ, ಈಶ್ವರ ಅಂತ ಹೆಸರಿದೆ. ಆಚಾರ್ಯ ಬಿಡಿಸಿದ್ದಷ್ಟೇ ಅಲ್ಲ, ಕೊಟೇಶನ್ ಕೊಟ್ಟರು. ವಿತ್ ಕೊಟೇಶನ್ ಶಿಫ್ಟ್ ಮಾಡ್ಕೊಬಿಟ್ರೆ ಈಶ್ವರೋ ವಿಕ್ರಮಿ ತನ್ವಿಗೆ ವಿಷ್ಣು ಸಹಸ್ರನಾಮ ಭಾಷ್ಯ ಆಯ್ತು. ಇದೆಲ್ಲ ಕೆಲಸ ಮಾಡಕ್ಕೆ ಹೊರಟ ತುಂಬ ಇದೆ. ಮಾಡ್ತಾ ಹೋದ್ರೆ ಬೇಕಾಷ್ಟು ಕೆಲಸ ಮಾಡ್ಬೋದು. ಯಥೋ ಭವಾನ್ ವರೋ ಅತ ಈಶ್ವರಾಖ್ಯಾತೆ ಮುಖ್ಯ ನಾ ಅನ್ಯಸ್ಯ ಕಶ್ಚಿತ್. ಉಳಿದವರು ಈಶ್ವರ ಅಂದರೆ ಸೆಕೆಂಡರಿ ಸೆನ್ಸಲ್ಲೇ ಹೊರತು ಯಾರು ಮುಖ್ಯ ಸೆನ್ಸ್ನಲ್ಲಿ ದೇವರಿಗೊಂತ ಈಶ್ವರ. ಅವ್ರು ಈಶ್ವರ ಅಂತ ಕರಿಬೇಕು, ಈಶ್ವರ ಅಂತ ಕರಿಬಾರ್ದು. ಇತಿ ಬ್ರಹ್ಮವೈವರ್ತೆ. ಈಶಾ ಅಂದ್ರೆ ನೀ ಮಧ್ಯೆ ಸಮರ್ಥ ಈಶಯುಕ್ತ ತದ್ವರತ್ವಂ ಈಶ್ವರ. ತದ್ವರತ್ವಂ ತದ್ವರಾತ್ ತ್ವಂ ಈಶ್ವರ ಇತಿ ಇನ್ನೊಂದು ವಾಕ್ಯ. ಸಮರ್ಥ ಈಶಃ ಇತ್ಯುಕ್ತ. ಈಶಾ ಅಂದ್ರೆ ಕೇಪಬಲ್, ಸಮರ್ಥ ಅಂತ ಅರ್ಥ. ಅದೇ ಮತ್ತೆ ಹೇಳಿದ ಕಹ ಇತ್ಯುಕ್ತ ತದ್ವರಾತ್ ತ್ವಂ ಈಶ್ವರ. ಅದಕ್ಕಿಂತ ಶ್ರೇಷ್ಠನಾದ್ದರಿಂದ ನೀನೇನಾಗಿದೆ? ಈಶ್ವರನಾಗಿದೆ ಅಂತ ಅರ್ಥ. ಇತೀಚ ಬರಲೇಬೇಕು. ವಿಠಲನಾಥರೊಳಗೆ ಜ್ಞಾಪಕ ಬರದೆ ಹೋಗ್ಬಿಡುತ್ತಲ್ಲ, ಅದು ಪಂಜಿತ. ಅದು ಬಂದ್ರೆ ಇದು ಬರುತ್ತೆ, ಬರದೆ. ಯದಾ ಯದಾ ಹಿ ಧರ್ಮಸ್ಯ. ಈ ಪ್ರಶ್ನೆ ಬಂತು. ಸರಿ 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 ಆಯ್ತಪ್ಪ, ಹುಟ್ಟಿ ಯಾತಕ್ಕೆ ನೀನು ಹೋಗಿ ಇಷ್ಟೆಲ್ಲ ಮಾಡ್ಬೇಕಾತಕ್ಕೆ? ನಮಗಂತೂ ನಿರ್ವಾಹ ಇಲ್ಲ, ಕರ್ಮ ಬಂಧನ ಇದೆ, ಹುಟ್ಟುತ್ತೇವೆ. ಅದು ನಾವಂತೂ ಬರ್ರಿ ನೀವ್ ಯಾಕೆ ಬಂದ್ರಿ? ಆರಾಮಾಗಿರೋದು ಪರಿ ತರಲ್ಲ. ಹಾಗೆ ಕೆಟ್ಟ ಬಿಸಿಲಲ್ಲಿ ಮಧ್ಯಾಹ್ನ ಯಾಕೆ ಬಂದ್ರಿ? ಸುಖವಾಗಿ ಬೆಲೆ ಕೆಲಸ ಇತ್ತು ಬಂದೇ ಅನ್ನೋದಿಲ್ಲ. ನನಗೂ ಕೆಲಸ ಇದೆ, ನಮಗೆ ಅನುಭವಿಸೋ ಕೆಲಸ ಇದೆ, ದೇವರಿಗೆ ನಾ ಅನುಭವಿಸೋ ಕೆಲಸ ಬಿಡಿಸೋ ಕೆಲಸ ಇದೆ, ಅನುಗ್ರಹ ಮಾಡಕ್ಕೆ ಬರ್ತಾ ಇಲ್ಲ. ಅದನ್ನ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ. ಅದು ತಾತ್ಪರ್ಯ ಇದೆಯಾ?
ಹಾಂ, ಎಲ್ಲ ಜಾಸ್ತಿ ಇಲ್ಲ, ಇಷ್ಟೇ ಇರೋದು. ಎಷ್ಟಿದೆ? ಆತ್ಮಮಾಯ, ಆತ್ಮ ನೋಡಿ, ಅಲ್ಲಿ ಜ್ಞಾನ ಅಂತ ಅರ್ಥ ಬರೋದು, ಇಲ್ಲಿ ಇಚ್ಛಾ ಅಂತ ಅರ್ಥ ಬರೋದು. ಜ್ಞಾನ ಇಚ್ಛಾ ಕ್ರಿಯೆ ಏನದು ಸ್ವರೂಪದಲ್ಲಿ ಸೇರ್ಕೊಂಡಿರೋ ಪದಗಳು. ಆತ್ಮಮಾಯಯ ಆತ್ಮೇಚ್ಛಯ ಪ್ರಕೃತಿಂ ಸ್ವಾಮಧಿಷ್ಠಾಯ. ಅದಕ್ಕೆ ವಿಷ್ಣು ಸಹಸ್ರ ಇನ್ನೊಂದು ಪದ ಮಹಾಮಾಯ. ದೇವ್ರು ಹೇಳ್ತೀರಿ ಮಹಾಮಾಯ ಅಂತೀವಿ. ಮಹಾಮಾಯ ಅಂದ್ರೆ ಏನು? ಮಹತೀ ಮಾಯ, ಮಹಾಲಕ್ಷ್ಮಿ ಅವರಿವರ ಅಧೀನ ಅಂತ ಅರ್ಥ. ಮತ್ತೆ ಮಹತೀ ಮಾಯ ಅವನ ದೇವ ಮಹಿಮೆ ಅಂತದ್ದು. ದೈವೀ ಗುಣ ಮಹಾಮಾಯ ದುರತ್ತೆ, ಉಳಿದವರು ದಾಟ್ಲಿಕ್ಕೆ ಆಗೋದಿಲ್ಲ ಅಂತ ಮಾಯ. ಕೆಲವು ಟ್ರಿಕ್ಸ್ ಇನ್ನೊಬ್ರು ಕಲ್ತ್ಕೊಂಡ್ಬಿಡ್ತಾರೆ. ಇಂದ್ರ ಮಹಿಂದ್ರ ಮಾಡ್ತಿರ್ತಾರಲ್ಲ, ಅವನ ಜೊತೆಗಿರೋ ನೋಡ್ಕೊಂಡು ತಾನೇ ಇನ್ನೊಬ್ಬ ಪುರೋಹಿತರು ಜೊತೆಗೆ ಹೋದವ್ರು ಪುರೋಹಿತರು ಶುರು ಆಗ್ತಾರಲ್ಲ, ಹಾಗೆ ಮಾಡಿಬಿಡ್ತಾರೆ. ಇದನ್ನ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಇನ್ನಿಮಿಟಬಲ್. ಏನು ಅನುಕರಣೆ ಮಾಡ್ಲಿಕ್ಕೂ ಬರೋದಿಲ್ಲ. ಅದು ಇವತ್ತು ಮಿಮಿಕ್ರಿ ಮಾಡ್ತಾರೆ ಎಷ್ಟೋ ಜನಗಳು, ಕೆಲವು ವಾಯ್ಸನ್ನೆಲ್ಲ, ಗೊತ್ತಾಯ್ತಾ? ಆದರೆ ಇನಿಮಿಟಬಲ್ ಅಂದ್ರೆ ಏನೋ, ಇಮಿಟೇಟ್ ಮಾಡ್ಲಿಕ್ಕೆ ಬರೋದೇ ಇರ್ತಕ್ಕಂಥ, ಯಾವ ಕಾರಣಕ್ಕೂ ಮಾಡ್ಲಿಕ್ಕೆ ಬರೋದಿಲ್ಲ. ಡೈಮಂಡಿಗೆ ಕೂಡ ಏನಿದೆ? ಇಮಿಟೇಷನ್ ಡೈಮಂಡ್ ಇದೆ. ಇದರಲ್ಲಿ ಎಷ್ಟೋ ಇದೆ, ಇಮಿಟೇಷನ್ ಜಾಸ್ತಿ. ಈಗ ಕಲಿಯುಗದಲ್ಲಿ ನಕಲಿನೇ ಜಾಸ್ತಿ ಅಂತಾರಲ್ಲ ಹಾಗೆ, ಕಲಿಯುಗದಲ್ಲಿ ನಕಲಿ ಪದಾರ್ಥಗಳೇ ಜಾಸ್ತಿ. ಬರ್ದ್ರಲ್ಲೆಲ್ಲೋ ದೇವರು ಕೂಡ ನಕಲಿಗಳೇ. ಈ ಭಗವಾನ್ಗಳು ಬರ್ತಾರಲ್ಲ, ನಕಲಿ ಭಗವಾನ್ಗಳು ಬಂದ್ಬಿಟ್ಟಿರ್ತಾರೆ. ಎಲ್ಲವೂ ಏನು ಸಿಕ್ಕರೆ ಅದೆಲ್ಲ ನಕಲಿ ಇದೆ. ಕೋಟ ಸರ್ಟಿಫಿಕೇಟ್ ಎಲ್ಲವೂ ಕೋಟ. ಇವರೆಲ್ಲ ಹೇಳ್ತಾರೆ. ನೋಟ್ಗಳಂತೂ ತೀರಾ ಕಾಮನ್. ಕೋರ್ಟ್ ಆಫೀಸರ್ಸ್ ಬರ್ತಾರೆ, ದಿವಸ ಬರ್ತಾರೆ, ಮೆಸೇಜ್ ಬರುತ್ತಲ್ಲ, ಯಾರೋ ಒಂದು ತೋರ್ಸಕ್ಕೆ ಆಧಾರ ಕೊಡಿ ಬರ್ತಾರೆ, ಜ್ವರ ಕೊಡಿ, ದುಡ್ಡು ತೊಗೊಂಡೋಗ್ತಾರೆ ಅಂತ ಅವಳು ಹೆದರ್ಕೊಂಡು ಕೊಟ್ಬಿಡ್ತಾರೆ. ಯಾರು ನೀನು ಕೇಳೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿ ನಮಗೆ ಫೋನ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ದೇವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾನೆ. ಇವರು ಪೊಲೀಸ್ ನೆನಪಾಗ್ತಾರೆ, ದೇವ್ರು ನೆನಪಾಗ್ತಾರೆ. ಅಜೋಬಿಸನ್ ಅತಯೇವ ಪ್ರಕೃತಿಂ ಸ್ವಾಮಧಿಷ್ಠಾಯ ಸ್ವಭಾವಂ ದೇವಶೇಷ ಸ್ವಭಾವೋಯಂ ಇತ್ಯಾದಿ ಶ್ರುತೇಶ್ಚ. ದೇವರಿಗೆ ಮೊದಲನೇದಾಗಿ ಏನು ಕೆಲಸನೂ ಇಲ್ಲ, ನೆನ್ಪಿಟ್ಕೋಬೇಕು. ನಮಗೆ ಒಬ್ಬ ವಾಯುದೇವರಿರ್ತಾರೆ, ಅವ್ರಿಗೆ ಕರ್ಮ ಅನುಭವಿಸ್ಬೇಕಾಗಿಲ್ಲ. ಅದೇನಿದೆ ಅವರಿಗೆ? ದೇವರು ಸೇವೆ ಮಾಡಬೇಕು, ಅದಕ್ಕೆ ಬರ್ತದೆ. ದೇವರು ಯಾರು ಸೇವೆ ಮಾಡಬೇಕು? ದೇವರು ಯಾರಿಗೂ ಸೇವೆ ಮಾಡೋಂಗಿಲ್ಲ, ತನ್ನ ಕೆಲಸ ಇಲ್ಲ. ಅದಕ್ಕೆ ಹೇಳ್ತಾರೆ ಬರೋದು ಯಾತಕ್ಕೆ ಬರ್ತಾನೆ ಅಂದರೆ, ಇಚ್ಛೆ ಪಟ್ಟು ಪ್ರಕೃತಿಂ ಸ್ವಾಮಧಿಷ್ಠಾಯ, ತಂದೆ ಸ್ವಭಾವ. ಅದು ಏನು ಸ್ವಭಾವ ಅಂದರೆ ದೇವಶೇಷ ಸ್ವಭಾವ. ಮಗು ಬಿದ್ದು ಬಿಡ್ತು, ಎತ್ತಾನೆ. ಯಾಕೆ ಎತ್ತಿದ ಅವನು? ಶಕ್ತಿ ಇದ್ದರೆ ಎತ್ತಬೇಕು ಅಂತಿಲ್ಲ. ಇನ್ನೇನಿದೆ? ಕರುಣೆ ತಕ್ಷಣ ಇದ್ದೆ, ಎತ್ಬಿಟ್ಟ ಬಿಡಿಸಿ ಹೊರಟ. ಏನು ದುಡ್ಡು ಕೊಡೋದು ಕೇಳಲ್ಲ, ಪುಣ್ಯಕ್ಕೆ ಹೋಗೋದ. ಏನು ಕೇಳಿದ? ಯಾಕೆ? ಪಾಪ ಅಂತ ಹೇಳಿದ. ಪಾಪ ಎಷ್ಟು ನೋಡಿದ, ಕರುಣೆ. ಇದನ್ನು ಹೇಗೆ ಒಬ್ಬ ಸಮರ್ಥನಾದವನಿಗೆ ಅಸಮರ್ಥರು ದುಃಖ ಪಡೋದನ್ನು ಕಂಡಾಗ ಬಿಡಿಸ್ಬೇಕು ಅನ್ನೋದು ಇನ್ಸ್ಟಿಂಕ್ಟ್. ಅದು ಸ್ವಭಾವ ಅಂದರೆ ಇನ್ಸ್ಟಿಂಕ್ಟ್. ಹಸಿವೆ ಆಗೋದು ಸ್ವಭಾವ, ಬಾಯಾರಿಕೆ ಸ್ವಭಾವ, ಕರುಣೆ ಸ್ವಭಾವ. ಜಜ್ಜಂದ್ರಿಗೆ ಏನಿರುತ್ತೆ ಅವರಿಗೆ? ಕರುಣೆ ಸ್ವಭಾವವಾದ್ದರಿಂದ ದೇವರೇನು ಮಾಡ್ತಾನೆ? ಅವತಾರ ಮಾಡಿ ಉದ್ಧಾರ ಮಾಡ್ತಾ ಇದ್ದಾನೆ. ಅವನು ಅನುಗ್ರಹ ಏನು ಮಾಡಿ ತಿಳ್ಕೊಂಡ್ಬಿಟ್ಟಿವಿ ನಾವೀಗ? ನಮ್ಮಂತೆ ಅಂತ ತಿಳ್ಕೊಂಡ್ಬಿಟ್ಟು ಭುಜಮ ಕೈ ಹಾಕ್ಲಕ್ಕೆ ಹೋದ್ವಿ. ಬಂದ್ರೆ ಉದ್ಧಾರ ಮಾಡಿ ಕೆಳಗಿಳಿದ್ರೆ ನೀನು ಬಿದ್ದುಬಿಟ್ಟಿಯಾ ನಮ್ಮಂತೆ ಅಂತ ಕೇಳಿದಾಗ ಬಾವಿಯಲ್ಲಿ ಕೊಡ ಬೀಳುತ್ತೆ, ಇಳಿತಾರ ಒಬ್ಬನು. ಬೀಳಕ್ಕಲ್ಲ, ಯಾತಕ್ಕೆ? ಎತ್ತಲಕ್ಕಲ್ಲ. ಅದಕ್ಕೆ ಉದ್ಧಾರ ದೇವರು ಯಾತಕ್ಕೆ ಬಂದಿದ್ದಾನೆ? ಜಗದೋದ್ಧಾರನ ಆಡಿಸಿದಾಳೆ ಯಶೋದೆ. ಜಗತ್ತನ್ನೇ ಮೇಲಕ್ಕೆ ಎತ್ತಕ್ಕೆ ಬಂದಿದ್ದಾನೆ. ಆತ್ಮೇಚ್ಛ ಇತ್ಯಾದಿ ಶ್ರುತೇಶ್ಚ ಅತಯೇವ ಸ್ವಶಬ್ದೇನ ವಿಶೇಷಣಂ ಪ್ರಕೃತಿಂ. ಯಾವುದಕ್ಕೆ ಹಾಕಿದ್ದು? ಸ್ವ ಅಂತ ಪದ ಹಾಕಿದ್ದು. ಪ್ರಕೃತಿಂ ಸ್ವಾಮವಷ್ಟಭ್ಯ ಇತ್ಯಾದಿಷು ಹಿಂದೆ ಹೇಳಿದ, ಇಲ್ಲೂ ಹೇಳಿದ. ಮಯಾ ಅಧ್ಯಕ್ಷೇಣ ಪ್ರಕೃತಿ. ಮುಂದೆ ಬರುತ್ತೆ ಮತ್ತೆ, ನಾನು ಅಧ್ಯಕ್ಷ, ನಾನು ಅಧ್ಯಕ್ಷ ಅಂದರೆ ಒಡೆಯ. ನಾ ಪ್ರಕೃತಿಯನ್ನು ಅಧೀನದಲ್ಲಿದೆ, ಅದರಿಂದ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿಗೆ ಸಾಂಖ್ಯರು ಏನು ಮಾಡ್ತಾರೆ? ಪ್ರಕೃತಿಯನ್ನು ಒಪ್ತಾರೆ, ಬಟ್ ಮ್ಯೂಚುವಲ್ ಡಿಪೆಂಡೆನ್ಸ್ ಹೇಳ್ಬಿಡ್ತಾರೆ. ಅಂಧ ಪಂಗು ನ್ಯಾಯ ಮಾಡ್ತಾರೋ ಹಾಗೆ ಮಾಡಬಾರ್ದು. ಪ್ರಕೃತಿಂ ವಿಧಿ ಮೇ ಪರಾಂ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಬರೀ ಪ್ರಕೃತಿ ಜಡ ಪ್ರಕೃತಿ. ಇತ್ಯಾದಿಷು ಸಂಬಂಧಿತ್ವೇನ ಪ್ರತೀತೇರನ್ಯ. ಎಲ್ಲೆಲ್ಲಿ ಪ್ರಕೃತಿ ಎಂದ ಶಬ್ದಕ್ಕೆ ಬೇರೆ ಅರ್ಥದಲ್ಲಿ ಉಪಯೋಗಿಸ್ತಾರೆ, ಈ ಪ್ರಕೃತಿ ಅಲ್ಲ. ಎಲ್ಲಿ ಪ್ರಕೃತಿ ಪರ ಇತ್ಯಾದಿ ಹೇಳ್ತಾರೋ ಮಹಾಲಕ್ಷ್ಮಿ. ಬರೀ ಪ್ರಕೃತಿ ಅಂದರೆ ಸ್ವಭಾವ ದೇವರದ್ದೇ. ಅತ್ರ ತುಶಬ್ದ ಸ್ವರೂಪವಾಚಿ. ಸುಶಬ್ದಕ್ಕೇನಿದೆ? ಸ್ವರೂಪ ಅಂತ ಅರ್ಥ ಇದೆ. ಸುಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಇದೆ. ಎಲ್ಲಿದೆ? ಈಶ್ವರೂಪಿ ಸನ್ ಪ್ರಕೃತಿಂ ಸ್ವಾಮಶಿಷ್ಟಾಯ ಸಂಭವಾಮಿ ಆತ್ಮಮಾಯಯ ಇತ್ಯಾದಿ. ತೂ ಅಂತ ಎಲ್ಲಿ ಬಂತೀಗ ನೋಡಿ. ಅಧ್ಯಕ್ಷ ಹೇಳಿದೆ ಪ್ರಕೃತಿಂ ವಿದ್ಧಿಮೇ ಪರಾಮ್ ಇತ್ಯಾದಿಷು ಪ್ರತೀತೇರನ್ಯಾ. ಬಹುನಿ ಹಿಂದಿದೆ, ಬಂದೆ ಭಾವತೋ ಭವನ್ ಜನ್ಮ ಕಥಾವೇದ್ಮೇದ ನೋಡಿ.
ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಇಲ್ಲೇ ಎಲ್ಲೈತದು ಅತ್ರ ಸುಶಬ್ದ ಸ್ವಶಬ್ದ ಅತ್ರ ತು. ಇಲ್ಲಿ ತು ಶಬ್ದ ಅಂತ ಹೇಳಿದರೆ ಶಬ್ದ ಸ್ವಶಬ್ದನೇ. ಅತ್ರ ತೋಮೋದು ಆಚಾರ್ಯದೇ ಮಾತು. ಇಲ್ಲಾದರೋ ಸ್ವಶಬ್ದ ಬಂದಿದೆ. ಏನಂತ? ಸ್ವಾಂ ಪ್ರಕೃತಿ ಅಂತ ಬಂದಿದೆ. ಸ್ವಾಂ ಪ್ರಕೃತಿಗೆ ಏನರ್ಥ ಅಂದರೆ ಸ್ವರೂಪ ಅಂತ ಅರ್ಥ, ತನ್ನ ಬಗ್ಗೆ ಮಾಡ್ಕೊಂಡಾಗ. ಉಳಿದವರ ಪ್ರಕೃತಿಯನ್ನು ಮಹಾಲಕ್ಷ್ಮಿ ಅಂತ ಅರ್ಥ. ಗೊತ್ತಾಯ್ತಾ? ಇನ್ನೂ ತಗೊಂಡಾಗ ಪ್ರಕೃತಿ ನಿರ್ಮಿತರಾದ ವಸುದೇವಾದಿಗಳು ಅಂತ ಅರ್ಥ. ಮೂರು ಅರ್ಥ ಮಾಡ್ತಾರೆ. ಸ್ವಭಾವ ಇತ್ಯತ್ರಾಪಿ ಸ್ವಾಖ್ಯೋ ಭಾವ ಸ್ವಭಾವ. ಸ್ವಭಾವ ಅನ್ನೋ ಪದದಲ್ಲೇ ಸ್ವಾರಸ್ಯ ಇದೆ ಅಂತ ಹೇಳ್ತಾರೆ. ಸ್ವಭಾವ ಸ್ವಭಾವ. ಸ್ವ ಎಂಬ ಹೆಸರಿನ ಭಾವ ಇರುವಿಕೆ ಅಂತ. ತಾನೇ ತಾನಾಗಿ ಇರುವಿಕೆ, ಅದು ಸ್ವಭಾವ. ನಮಗೆ ಸ್ವಭಾವ ಅಂತ ಕರ್ಕೋತೇವೆ, ಆ್ಯಕ್ಚುಲಿ ಸ್ವಭಾವ ಅಲ್ಲ ಅದು. ಎಂಥದ್ದದು? ಹೊರಗಡೆ ದೇವರು ನಿಯಂತ್ರಣ ಮಾಡ್ತಿದ್ದಾನೆ, ಅಷ್ಟಕ್ಕೆ ಏನಂತ ಕರಿತೇವೆ? ಇವತ್ತು ಯಾವುದೋ ಪದಾರ್ಥ ಹೆಚ್ಚು ಉಪ್ಪಾಯಿತು, ಹೆಚ್ಚು ಖಾರ ಆಯಿತು, ಅಡಿಗೆವ್ರನ್ನ ಬೈತಾರೆ. ನಾವೇನು ಹೇಳ್ಬೇಕು? ಈ ರೀತಿ ಉತ್ತರ ಕೊಟ್ರೆ ಉಪ್ಪು ಆಗೋ ಸ್ವಭಾವ ಸ್ವಾಮಿ ಅಂತ ಹೇಳು. ಉಪ್ಪು ಹೆಚ್ಚಾಗೋದು ಸ್ವಭಾವ. ಉಪ್ಪಾದ್ರೆ ಉಪ್ಪಿರುತ್ತೆ, ಸ್ವಭಾವ ಅದ್ರದ್ದು. ಅದು ಆಗಲ್ಲ. ಅದು ಸ್ವಭಾವ ಗೊತ್ತಿದ ಮೇಲೆ ಏನು ಮಾಡಬೇಕು? ಅದಕ್ಕೆ ತಕ್ಕಂತೆ ಉಪಯೋಗಿಸ್ಬೇಕು. ಅದು ದೇವ್ರನ್ನ ಮಾಡ್ತಾನೆ. ನಮ್ದೆಲ್ಲ ಉಪ್ಪಿನ ಸ್ವಭಾವ ಉಪ್ಪು ಹೇಗೋ ಅಷ್ಟೇ, ದೇವ್ರದ್ದು ಹಾಗಲ್ಲ. ಎಂಥದ್ದದು? ಸ್ವತಂತ್ರದ ಸ್ವಭಾವ. ಅದು ದೇವ್ರ ಬಿಟ್ಟು ಯಾರಿಗೂ ಇಲ್ಲ. ಸ್ವಭಾವ ಇತ್ಯತ್ರಾಪಿ ಸ್ವಾಖ್ಯೋ ಭಾವ ಸ್ವಭಾವ. ಸ್ವ ಅಂದ್ರೂ ದೇವರೇನೆ, ಅದು ವಿಶೇಷ. ಭಾವಶಬ್ದಸ್ತು ಸಂಬಂಧಿ ಆಶಂಕಾ ನಿವೃತ್ತಯೇ. ಭಾವಶಬ್ದನೇ ಯಾತಕ್ಕೆ ಹೇಳಿದ ಅಂತ ಕೇಳಿದರೆ, ಇನ್ನೊಂದು ಏನೋ ಕನೆಕ್ಟ್ ಆಗಿದೆಯೋ ಅಂತ ಕೇಳಬಾರದು ಅಂತ ಹೇಳೋದಕ್ಕೋಸ್ಕರ ಸ್ವಭಾವ, ತಾನೇ ತಾನಾಗಿ ಇರುವಿಕೆ ಅಂತ ಅರ್ಥ. ಸ್ವಸ್ವಭಾವ, ಅದಕ್ಕೆ ಇನ್ನೊಂದ್ಸತಿ ಏನ್ ಮಾಡ್ತಾರೆ ಕೆಲವು ಸಲ? ಸ್ವಸ್ವಭಾವ ಅಂತ ಕರೀತಾರೆ. ಭಾವ, ಸ್ವಭಾವ, ಸ್ವಸ್ವಭಾವ. ಯಾತಕ್ಕೆ? ಬೇರೆಯವ್ರ ಕೈಲಿಲ್ಲ, ಇವರದೇ ಕೈಲಿದೆ ಅಂತ ಹೇಳೋದು. ಸ್ವಭಾವ ಇವರು, ದೇವರಿಗೆ ಸ್ವಸ್ವಭಾವ ಅಂತ ಹೇಳ್ಬೇಕಷ್ಟೆ. ದೇವರು ತನ್ನದೇ ಆದ ಸ್ವಭಾವ, ನಮ್ಮದಲ್ಲ. ಸ್ವಭಾವ ನಮ್ಮದೇ ಆದ್ದಲ್ಲ. ದೇವ್ರ ಮೇಲೆ ಅನುಗ್ರಹಿಸಿ ತಿಳಿದೋದ್ರಿಲ್ಲ. ಎಲ್ಲದಕ್ಕೆ ನಮ್ಮ 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 ಡಿಪೆಂಡೆನ್ಸ್ ಎಂಬುದು ಅತಿ ಹೆಚ್ಚು ಬರೀ ಅಲ್ಲ. ದೇವ್ರಿಗೆ ಯಾವ ಡಿಪೆಂಡೆನ್ಸು ಇಲ್ಲ, ಎಲ್ಲ ಕಡೆ ಡಿಪೆಂಡ್ಸ್ ಇದೆ ನಿಮಗೆ. ಗೊತ್ತಾಯ್ತು? ಎಲ್ಲ ಕಡೆ ಡಿಪೆಂಡೆನ್ಸ್. ಓನರು ಅಡಿಗೆವನು ಬಂದಿಲ್ಲ, ಸುಮ್ಮನೆ ಕೊಡ್ಬೇಕು. ಬಡಿಸೋರಿಲ್ಲ, ಎಲ್ಲ ಖರ್ಚು ಅವನು ಮಾಡ್ತಾನೆ. ದುಡ್ಡು ಕೊಡೋ ಬದಿ ಜನ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅದು ಉಚಾತ್ವ ಶಂಕಾಂ ನಿವರ್ತಯತಿ. ಸ್ವಸ್ವರೂಪ ಮಿತಿವತ್ ಉಪಚಾರತ್ವ ಶಂಕಾಂ ನಿವರ್ತಯತಿ. ಬರೀ ಸ್ವರೂಪ ಅಂದ್ರೆ ನಮ್ಮಂಥ ಸ್ವರೂಪ ಆಗ್ಬಹುದು ಅಂತ ಹೇಳೋದಕ್ಕೋಸ್ಕರ ಕೆಲವು ಕಡೆ ಏನ್ ಮಾಡ್ತಾರೆ? ಸ್ವಸ್ವರೂಪ, ಸ್ವಸ್ವಭಾವ ಹೀಗೆಲ್ಲ ಉಪಯೋಗಿಸ್ತಾರೆ. ಸೃಷ್ಟುತ್ವಾದಿ ಸ್ವಭಾವತ್ವ ಸ್ವೇಚ್ಛೆಯ ವಿಷ್ಣುರವ್ಯಯ ಸೃಷ್ಟ್ಯಾದಿಕಂ ಕರೋತ್ಯದ್ಧ ಸ್ವಯಂಚ ಬಹುಧಾ ಭವೇತಿತಿ ನಾರಾಯಣ ಶ್ರುತಿ. ಸೃಷ್ಟುತ್ವಾದಿ ಸ್ವಭಾವತ್ವ, ಸೃಷ್ಟಿ ಮಾಡುವಿಕೆ ಮೊದಲಾದ ದೇವರ ಸ್ವಭಾವವಾಗಿದೆ. ಇಚ್ಛೆಯ ವಿಷ್ಣುರವ್ಯಯ, ಅವ್ಯಯನಾದ ಅವ್ಯಯ ಅಂತ ಮತ್ತೆ ಮತ್ತೆ ಹೇಳಕ್ಕೆ ಹೇಳ್ತಾರೆ. ಅವ್ನು ಯಾವ್ದು ವೃದ್ಧಿ ಹ್ರಾಸ, ಯಾವ್ದು ಅಕರ್ಮಣ ವರ್ತತೆ ನೋ ಕನೀಯಾನ್. ಅವನು ಮಾಡೋದ್ರಿಂದ ಬೆಳೆಯೋದಿಲ್ಲ, ಬಿಡೋದ್ರಿಂದ ಕುಗ್ಗೋದಿಲ್ಲ, ಏನೂ ಇಲ್ಲ. ಸೃಷ್ಟ್ಯಾಧಿಕಂ ಕರೋತ್ಯರ್ಥ ಸ್ವಯಂತು ಬಹುಧಾ ಭವೇ. ತಾನು ಬೇಕಾಷ್ಟು ರೂಪ ತಗೋತಾನೆ. ಎಲ್ಲವೂ ಅನುಗ್ರಹಕ್ಕೆ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ನಾವು ಅನೇಕ ಗುಣಗಳನ್ನು ಹೇಳಿಬಿಟ್ಟಾಗ ಅರ್ಥ ಆಗೋದು ಕಷ್ಟ. ರೂಪ ಬೇರೆ ತಗೊಂಡು ತೋರಿಸಿದಾಗ ಏನಾಗುತ್ತಾಗ ಅರ್ಥ ಆಗೋದು ಸುಲಭ ಆಗುತ್ತೆ. ಓ ಸರಿ ಅಂತೆ. ವತ್ಸ್ಯದಲ್ಲಿ ಹೇಗೆ ಈಜಾಡಬಲ್ಲ ತೋರಿಸ್ತ ದೇವರು, ಹೇಗೆ ಕೊಲ್ಲಬಲ್ಲ ತೋರಿಸ್ದೆ, ಉಪದೇಶ ಮಾಡಬಲ್ಲ ತೋರಿಸಿದೆ. ಅಂದರೆ ನಾನು ರೂಪ ಭೇದ ಇಲ್ಲ ಅಂತ ಹೇಳಿದ. ಹಾಗೆ ನೀನು ಗೀತೋಪದೇಶ ಮಾಡಿದ್ವಿ ಸರಿ. ನೀನು ಮತ್ಸ್ಯ ರೂಪದಿಂದ ಮಾತಾಡ್ತೀಯ ಅಂದರೆ ಮತ್ಸ್ಯ ಪುರಾಣ ಬಂತ, ಗೊತ್ತಾಯ್ತು? ವರಾಹ ಪುರಾಣ ಬಂತು, ವರಾಹ ರೂಪದಿಂದ. ಅದೆಲ್ಲ ಮನುಷ್ಯ ಮಾಡಕ್ಕೆ ಬರೋದಿಲ್ಲ. ಅದರಿಂದ ಏನಾಯ್ತು? ದೇವರಿಗೆ ಯಾವ ದೇಹದ ಬಂಧನೂ ಇಲ್ಲ. ನಮಗೆ ಹಾಗಲ್ಲ. ಅನೇಕ ಸತ್ಯ ಏನಾಗುತ್ತೆ, ನೆಗಡಿ ಕೆಮ್ಮಂದ್ರೆ ಸರಿಯಾಗಿ ಮಾತಾಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಗಂಟು ಹಿಡಿದ್ಬಿಟ್ರೆ ಸುಮ್ಮನೆ ಕೂತ್ಬಿಡ್ತಾನೆ. ದೇವರಿಗೆ ಅಂಥದ್ದು ಯಾವ್ಯಾವುದು ಇಲ್ಲ ಅಂತ ಹೇಳೋದಕ್ಕೆಲ್ಲ ಮಾಡಿ ತೋರಿಸ್ತಾನೆ. ಯದಾ ಹಿ ಧರ್ಮಸ್ಯ. ಸರಿ, ಯಾವಾಗ ಬರ್ತೀವಿ ಅಂತ ಮುಂದಿನ ಪ್ರಶ್ನೆ. ಈಗ ಒಂದೊಂದಕ್ಕೆ ಲಿಂಕ್ ಇದೆ, ಪ್ರತಿಯೊಂದಕ್ಕೆ ಲಿಂಕ್ ಇದೆ. ಅವತಾರವನ್ನು ಮಾಡ್ತೇನೆ, ಯಾವಾಗ ಮಾಡ್ತೀನಿ ಅಂತ ಪ್ರಶ್ನೆ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮತ್ತೆ ಭಾಷೆ ಯಾವಾಗ ಯದಾ ತದಾ ಸೇರಿಸ್ಕೋಬೇಕು. ಯದಾ ತದಾ ಯಾವಾಗಲೂ ಆಗಾಗ, ಯಾವಾಗ ಧರ್ಮಕ್ಕೆ ಏನಾಗುತ್ತೆ ಕುಂದು ಬರುತ್ತೋ, ಅಧರ್ಮಕ್ಕೆ ಉನ್ನತಿ ಬರುತ್ತೋ, ಆಗ ನಾನು ಬರ್ತೇನೆ. ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ.
ಅಭ್ಯುತ್ಥಾನ. ಅದು ಗ್ಲಾನಿ ಅಂದ್ರೆ ಬಾಡುವಿಕೆ, ಮಂಕಾಗೋದು. ಯಾವ್ದು ಸಾಯೋದಿಲ್ಲ ಅದು ಧರ್ಮ, ಮಂಕಾಗುತ್ತೆ. ಮತ್ತೇನ್ ಮಾಡ್ಬೋದು ಅದನ್ನ? ದೇವ್ರ ಬಂದು ಸರಿ ಮಾಡ್ಬಿಡ್ತಾರೆ. ಕುಡಿಗಟ್ಟಿದ ಸರಿ ಮಾಡೋದು ಹೇಗೋ ಹಾಗೆ. ಅದಕ್ಕೆ ಸನಾತನ ಧರ್ಮ ಅಂತ ಹೇಳ್ತಾರೆ. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ಗ್ಲಾನಿ ಅಧರ್ಮಸ್ಯ ಅಭ್ಯುತ್ಥಾನ. ಬರೀ ಉತ್ಥಾನ ಅಲ್ಲ, ಅಭ್ಯುತ್ಥಾನ. ಅಧರ್ಮ ಮೆರೆಯುತ್ತೆ ಅಂತ ಹೇಳ್ತೀವ್ರ ಹಾಗೆ. ಸುಮ್ಮನೆ ಬಂದಿಲ್ಲ. ಕಳ್ಳನ ಜೋರ ಸನ್ಮಾನ ಮಾಡ್ಕೊಂಡು ಮಾಡ್ತಿದ್ರೆ ಆಗೋ ಹಾಗೆ. ಅವ್ರು ಗುಂಡಗಳು ಜೈ ಅಂತ ಹೇಳ್ತಾ ಇರ್ತಾರೆ, ಉಳಿದವರೆಲ್ಲ ಭಯಕ್ಕೆ ನಿಂತಿರ್ಬೇಕು ಹಾಗೇನೆ. ಏನೋ ಹೇಳಿದ್ರೆ ಶೂಟ್ ಮಾಡ್ತೀನಿ ಅಂತ. ಇದಲ್ಲ, ಗೌರವ ಬೇರೆ, ಭಯ ಭೀತಿ ಬೇರೆ. ಹಾಗಿರಬಾರ್ದು. ಇವತ್ತು ಅಧರ್ಮನೇ ಮೆರೀತಿರೋದು. ಅಧರ್ಮ ಮಾಡಿದವ್ರು ಜೋರ ಮೆರಿತಾ ಇರ್ತಾರೆ. ಧರ್ಮಿಷ್ಠರು ಮಡಿಯವರು ಹೀಗೆ ಕೂತಿರ್ಬೇಕು, ಇವನು ಜೋರಾಗಿ ಕೊಡ್ತಾರೆ, ಬೇಗ ಮಾಡುತ್ತೆ. ಹಿಂದೆ ಅವನು ಆಗಿರ್ಬೇಕಾಗಿತ್ತು ನ್ಯಾಯವಾಗಿ. ಮಡಿ ಜಾಗಕ್ಕೆ ಬಂದ್ಬಿಟ್ಟೆ, ನನ್ನಿಂದ ಎಷ್ಟು ತೊಂದರೆ ಆಗುತ್ತೆ ಅಂತೇಳಿ ಅವನು ಕೂಗಬೇಕು. ಇವ್ರೇನ್ ಮಾಡಬೇಕು? ಇವರೇ ಕೂತ್ಕೊಂಡ್ಬಿಡ್ತಾರೆ. ಅದೇನಂದ್ರೆ ಏನು ಅವ್ನು ಗುಂಡಾರಿ ಹೊಡೆದು ಬಿಡ್ತಾನೆ ಅಂತ ಹೇಳ್ತಾರಲ್ಲ. ಅವ್ರಿಗೆ ಸಪೋರ್ಟ್ ಯಾರ್ದಿದೆ ಈಗ? ಯುಗದ್ದೇ ಸಪೋರ್ಟ್ ಇದೆ. ಯುಗದ ಸಪೋರ್ಟ್. ಯುಗ ಅಂದ್ರೆ ಏನು? ಕಲಿ. ಅವನ ಸಪೋರ್ಟ್ ಇದೆ. ಬೇರೆ ಯುಗದಲ್ಲಿ ಹಾಗೆ ಮಾಡಕ್ ಬರ್ತಿದ್ದಿಲ್ಲ ಅವನು. ಹೇಳಿತಾ? ಅವರದ್ದೇ ಇವರ ಸಪೋರ್ಟ್ ಇದೆ. ತದಾತ್ ಇವತ್ತು ಅಧರ್ಮಕ್ಕೆ ಸಪೋರ್ಟ್ ಯಾರ್ದಿದೆ? ಸಾಮಾನ್ಯವಾಗಿ ಹೈ ಲೆವೆಲ್ ಸಪೋರ್ಟ್ ಸಿಗುತ್ತೆ. ಅಧರ್ಮಕ್ಕೆ ಹೈ ಲೆವೆಲ್ ಸಪೋರ್ಟ್. ಧರ್ಮಕ್ಕೆ ಧರ್ಮಕ್ಕೆ ಸೆಕೆಂಡರಿ ಸಪೋರ್ಟ್. ಅದು ಆಯ್ತು, ನೋಡೋಣ ಈ ಸಪೋರ್ಟ್ ಅದಕ್ಕೆ. ಅದು ಇಮಿಡಿಯೇಟ್ ಆಕ್ಷನ್. ಇದಕ್ಕೆ ಮಾತ್ರ ಆಯ್ತು ನಿಧಾನ ಮಾಡಿದ್ರೆ ಆಯ್ತು. ಸಂಧ್ಯಾ ನಿಧಾನ ಮಾಡೋದು, ಟಿವಿ ಆಗ್ಲೇ ನೋಡ್ಬೇಕಂತ ಇರ್ತಾರೆ ಹಾಗೆ. ಸೃಜಾಮ್ಯಹಂ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಅಂತ ಹೇಳಿ ನಿಯಮ ಇದೆ. ಈಗ ನಮಗೆ ದೇವರ ಅವತಾರ ಆಗಬೇಕು ಅನ್ಸುತ್ತೆ, ಅದು ಮಾಡಿಲ್ಲ ದೇವರು. ಅರ್ಥ ಏನದಕ್ಕೆ? ತಾನೇ ಅವತಾರ ಮಾಡೋಂಥ ಕೆಲಸ ಬಂದಂತ ಅನುಭವ ಬಂದಿಲ್ಲ. ಈಗ ಕಲಿಯುಗದಲ್ಲಿ ನಾನು ಅವತಾರ ಮಾಡೋದೇ ನಿಜವಾಗ ನಮಗೇನು ಅನ್ಸುತ್ತೆ, ಕಲಿಯುಗದಲ್ಲೇ ಮಾಡಬೇಕಾಗಿತ್ತು. ಬೇರೆ ಯುಗದಕ್ಕಿಂತ ಯಾವ ನೆಸಿಟಿ ಇರೋದೆಲ್ಲಿ? ದೀಪದ ಅಗತ್ಯ ಹಗಲಿರುತ್ತಾ ರಾತ್ರಿ ಇರುತ್ತಾ? ರಾತ್ರಿ. ಕಲಿಯುಗ ರಾತ್ರಿ ಯುಗ. ಈಗಲೇ ಬರಬೇಕಾಗಿತ್ತು ಅಂತ ಹೇಳ್ತಾರೆ. ಹೌದು, ಅದು ಈಗ ನಾನು ಬರೋದಿಲ್ಲ. ಯಾಕೆಂದ್ರೆ ಹಗಲ್ಗಾಡ್ರನ್ನ ಹಿಡಿಬೇಕಾದ್ರೆ ಭಾರಿ ಕಷ್ಟ. ರಾತ್ರಿಗಾಡ್ರನ್ನ ಹಿಡಿಬೇಕಾದ್ರೆ ವ್ಯವಸ್ಥೆ ಬೇರೆ. ಹಗಲ ಬಾಂಬ್ ಹಾಕಿದೆ, ಹಾಗೆ ಯಾವಾಗ ನೈಟ್ ಹಾಕಿದ್ನ ಅವನು, ಇನ್ನೂ ಸಿಗ್ತಾ ಇಲ್ಲ. ಅಂದ್ರೆ ಭಾರಿ ಡೇಂಜರಸ್ ಅಂತ. ಹಗಲುಗಳ್ರು ಅಂದ್ರೆ ದರೋಡೆಕೋರರು, ಹಗಲುಗಳ್ರು ಫುಲ್ಲಿ ವೆಪನ್ ಆರ್ಮ್ಡ್ ಇರ್ತಾರ ಅವ್ರು. ಮತ್ತೆ ಭಯ, ಹಿಂದೆ ದೊಡ್ಡ ಪ್ಯಾಕಿಂಗ್ ಇರುತ್ತೆ. ಈಗ ಪಿಕ್ ಪ್ಯಾಕೆಟ್ ಕಡೆಗೆಲ್ಲ ಪ್ಯಾಕಿಂಗ್ ಇರೋದಿಲ್ಲ. ಇರೋದೇ ಪಿಕ್ ಪ್ಯಾಕೆಟ್. ಅದು ಏನು ಪ್ಯಾಕಿಂಗ್ ಅವ್ರಿಗೆ ಕೊಡ್ತಾನೆ ಪಾಪ ಅವನು. ಸಾಧ್ಯ ಇಲ್ಲ. ಇದು ಅವನ ವೀಕ್ನೆಸ್. ಇದು ಹಾಗಲ್ಲ. ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ಅದು ಬಿಟ್ಟು ಬೇರೆ ಯುಗದಲ್ಲಿ ಮಾಡುತ್ತೇನೆ ಅಂತ ಹೇಳಿದೆ. ಎರಡು ಕಾರಣ. ಕಲಿಯುಗದ ವ್ಯಾಪಾರ ನಡಿಬೇಕು. ನಾನು ಬಂದ್ರೆ ಏನಾಗುತ್ತೆ? ಈ ಮಧ್ಯರಾತ್ರಿ ಸೂರ್ಯ ಬಂದ್ರೆ ಏನಾಗ್ಬಿಡುತ್ತೆ? ರಾತ್ರಿ ಹಗಲಾಗಿಬಿಡುತ್ತೆ. ಅದು ಹಗಲ ಆಗಬಾರ್ದು, ರಾತ್ರಿ ಕಂಟಿನ್ಯೂ ಆಗಬೇಕು. ವ್ಯವಸ್ಥೆ ಇದೆ, ಯೋಚನೆ ಮಾಡಬೇಡಿ ಅಂತ. ವ್ಯವಸ್ಥೆ ಇದೆ. ಅದು ನಾನು ಬರೋದಿಲ್ಲ ಅಂತ ಹೇಳಿದೆ, ಕಾಪಾಡೋದಿಲ್ಲ ಅಂತ ಹೇಳಲಿಲ್ಲ. ನಾನು ಬರೋದಿಲ್ಲ, ಕೆಲಸ ಆಗುತ್ತೆ ಅಷ್ಟೇ. ಹೇಗೆ ಕೆಲಸ ಆಗುತ್ತೆ ಅಂದ್ರೆ ಅದು ಯಾಕೆ ಭಗವದ್ಗೀತೆ ಸ್ವಾರಸ್ಯನೇ ಅದು. ತದಾ ಆತ್ಮಾನಂ ಸೃಜಾಮ್ಯಹಂ. ನಾನು ಬರ್ತೇನೆ ಒಂದರ್ಥ. ಇನ್ನೊಂದರ್ಥ ಆತ್ಮನ ಕಳಿಸ್ತೇನೆ ನಾನು. ಇದ್ರ ಮುಂದೆ ಹೇಳ್ತಾನೆ 7ನೇ ಅಧ್ಯಾಯದಲ್ಲಿ. ಯಾರು? ಜ್ಞಾನೀತು ಆತ್ಮೈವ ಮೇಮತಂ. ಜ್ಞಾನಿಗಳಿದ್ದಾರಲ್ಲ, ನಾನಿದ್ದಾಗ ಲೆಕ್ಕ. ಅದಕ್ಕೆ ಸರ್ವಜ್ಞ ವನ್ಯವನವೇಕ್ಷ. ಅಂತ್ಯಂತ ಜ್ಞಾನಿ ಕಳಿಸ್ತಿಲ್ಲ. ಎಂಥ ಜ್ಞಾನಿ ಕಳಿಸಿದ್ರು? ನಂಬರ್ 1 ಯಾವಾಗಲೂ ಕೂಡ ಅಷ್ಟೇ. ರಿಪೀಟರ್ಸ್ಗೆ, ದಡ್ರಿಗೆ, ಪಾಠ ಮಾಡಕ್ಕೆ ಎಕ್ಸ್ಪರ್ಟ್ ಪೇಷನ್ ಕಳಿಸ್ತಾರೆ. ಇವು ಹೊಸಬರನ್ನು ಕಳಿಸೋದಿಲ್ಲ. ಯಾರನ್ನ ಕಳಿಸ್ತಾರೆ? ವೆಲ್ ಎಕ್ಸ್ಪೀರಿಯನ್ಸ್ ಅನ್ನು ಕಳಿಸ್ತಾರೆ. ಯಾಕೆ? ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಮಾಡಕ್ಕೆ ಬರುತ್ತೆ, ಅವ್ರ ನಾಲೆಡ್ಜ್ ಇಂದ. ಅದಕ್ಕೆ ಇವತ್ತು ನಮಗೆಲ್ಲ ಏನನ್ಸುತ್ತೆ, ಕಲಿಯುಗದಲ್ಲಿ ಎಲ್ಲ ಕೆಟ್ಟವರೇ ಹುಡ್ತಾರೆ ಅಂದರೆ ಆಚಾರ್ಯ ಬಂದಿದ್ದಾರೆ, ಜಯತೀರ್ಥ ಎಲ್ಲ ಬಂದಿದ್ದಾರೆ. ಅವ್ರು ಕೆಟ್ಟವ್ರು ಕಾಣಿಸ್ತಾರೆ. ಈಗ ಜಯತೀರ್ಥ ಕೆಟ್ಟವ್ರು ಕಾಣಿಸೋಕೆ ಶುರು ಆಗಿಬಿಟ್ಟಿದ್ದಾರೆ. ಅವರೆಲ್ಲ ಬಂದಿದ್ದಾರೆ. ಆದರೆ ಯಾತಕ್ಕೆ ಅಂದರೆ ಇದು ಹೋಪ್ಲೆಸ್ ಬ್ಯಾಚ್ ಆದ್ರಿಂದ ಬೆಸ್ಟ್ ಟೀಚರ್ಸ್ ಕಳಿಸ್ತಾ ಇರೋದು ಪರಮಾತ್ಮ. ಸೆಲೆಕ್ಟೆಡ್ ಟೀಚರ್ಸ್ ಒಬ್ರಿಗಿಂತ ಒಬ್ರು ದೊಡ್ಡವ್ರು ಬರ್ತಾ ಇದ್ದಾರೆ. ಈಗ ವಾಪಸ್ ಹೋಗ್ಬೇಕು. ಭಾರಿ ದೊಡ್ಡವರು ಆಚಾರ್ಯ ಬಂದು ಆಮೇಲೆ ಟೀಕಾರ. ಈ ಕ್ರಮದೊಳಗೆ ಇದು ಅರ್ಥ ಮಾಡಿಕೊಂಡ್ರೆ ನಾನು ಬರೋದಿಲ್ಲ, ಜ್ಞಾನಿಗಳನ್ನ ಕಳಿಸ್ಕೊಡ್ತೇನೆ, ಅವ್ರು ಮಾಡ್ತಾರೆ, ಸಾಕಷ್ಟೇ. ರಾತ್ರಿ ಚೀಫ್ ಆಫೀಸರ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ರಾತ್ರಿ ಚೀಫ್ ಆಫೀಸರ್ ಬರಲ್ಲ. ಯಾರು ಕಳಿಸ್ತಾರೆ? ನೈಟ್ ಎಲ್ಲ ಶಿಫ್ಟ್ ಇರುತ್ತಲ್ಲ, ಆ ಶಿಫ್ಟ್ಗೆಲ್ಲ ಮೇನ್ ಇದಕ್ಕೆಲ್ಲ ಮಧ್ಯಾಹ್ನದಲ್ಲಿ ಯಾರು ಇರೋದಿಲ್ಲ. ಅವ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಇರೋದಿಲ್ಲ ಯಾರು ಕೂಡ. ಅಡ್ಮಿಟ್ ಮಾಡ್ಕೊಂಡು ಮಾಡೋದಕ್ಕೆ ಇರ್ತಾರೆ ಅಷ್ಟೇನೆ. ತೀರಾ ಎಮರ್ಜೆನ್ಸಿ ಬಂದರೆ ಬರ್ತಾರೆ. ಅಡ್ಮಿಷನ್ ಟ್ರ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ. ಇವ್ರು ಬೇಕಿಲ್ಲ ಅದಕ್ಕೆಲ್ಲ. ಡೇ ಟೈಮ್ ಆದರೆ ಫುಲ್ ಫ್ಲೆಜ್ಡ್ ಆಫೀಸರ್. ಪೂರ್ತಿ ನಾಶ ಆದಾಗ ಅಂತ ಹೇಳಿಲ್ಲ. ಪೂರ್ತಿ ನಾಶ ಆಗೋದೇ ಇಲ್ಲ. ಪೂರ್ತಿ ನಾಶ ಆಗೋದಿಲ್ಲ. ಆದ್ರೆ ಸನಾತನ ಆಗೋದೇ ಇಲ್ಲ. ಪೂರ್ತಿ ನಾಶ ಆದ್ರೆ ಸನಾತನ ಧರ್ಮನೇ ಅಲ್ಲ. ಅದು ಏರುಪೇರು ಆಗ್ತಿರುತ್ತೆ ಹೊರತು ಪೂರ್ತಿ ನಾಶ ಆಗೋದಿಲ್ಲ. ಪೂರ್ತಿ ನಾಶ ಆಗಿಲ್ಲ ಆಗಲೂ ಕೂಡ ಪೂರ್ತಿ ನಾಶ ಮಾಡಕ್ಕೆ ಹೊರಟಿರ್ತಾರೆ. ಆಗ ಬರ್ತಾನೆ ಪರಮಾತ್ಮ. ಗೊತ್ತಾಯ್ತಾ?
ಪೂರ್ತಿ ನಾಶ ಶಬ್ದ ಒಪ್ಕೊಂಡ್ಬಿಟ್ರೆ ಹೋಯ್ತು ಅಲ್ಲಿಗೆ, ಧರ್ಮದ ಮಹತ್ವನೇ ಹೊರಟೋದು. ಅದಕ್ಕೆ ಹೇಳಿದ್ದು ನಶ್ ಅದರ್ಶನ, ಅದರ್ಶನವಾಗತ್ತೆ ಹೊರತು ಇದಾಗತ್ತ. ಆ ಜಾಸ್ತಿ ಯಾಕಂದ್ರೆ ಹಗಲೇ ಕಡ್ತಾನೆ ಮಾಡೋದು ಕಮ್ಮಿ ಆದ್ರೆ ನಾನು ಬರೋದಿಲ್ಲ. ಹೇಳಿದ್ನಲ್ಲ, ಮಧ್ಯರಾತ್ರಿ ಯಾವ ಆಫೀಸು ತೆಗೆದಿರೋಲ್ಲ, ಗೊತ್ತಾಯ್ತಾ? ಅದು ಯಾರೋ ಒಬ್ಬ ಇನ್ಚಾರ್ಜ್ ಒಬ್ರು ಇರ್ತಾರಷ್ಟೆ. ಕೆಲವು ಆಫೀಸ್ಗೆ ಇನ್ಚಾರ್ಜ್ ಇರೋದಿಲ್ಲ, ಯಾವುದು ಎಮರ್ಜೆನ್ಸಿ ಅಂತ ಅದಕ್ಕೆ ಮಾತ್ರ ಇನ್ಚಾರ್ಜ್ ಇರ್ತಾರೆ, ಉಳಿದೇ ಕೆಲವು ಇನ್ಚಾರ್ಜ್ ಇರೋದಿಲ್ಲ. ಕತೆ ಮಧ್ಯಾಹ್ನ ಮಾತ್ರ ಫುಡ್ ಸಿಗ್ತಾರೆ. ಯಾವುದು ಗ್ಯಾರಂಟಿ ಈಗ ಈಗಲೂ ಮಧ್ಯಾಹ್ನ ಸಿಗಲ್ಲ, ಅವರು ಶಾಸ್ತ್ರ ಪ್ರಕಾರ ಸಿಗ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಉತ್ಥಾನ ಅಭ್ಯುತ್ಥಾನ ತದಾ ಆತ್ಮಾನಂ ಸೃಜಾಮಿ ಅಹಂ. ನಾನೇ ಕಳ್ಸಿಕೊಡ್ತೀನಿ, ಯೋಚನೆ ಮಾಡಬೇಡಿ. ಅದಕ್ಕೆ ದೇವರು ನಾಥಕ್ ಕಲೋ ತರಿವಹೂತಿರನುಭೂಷು ಬ್ರಹ್ಮಾಂಡಮಕ್ಕನವತಾರಂ ಅನಾದಿದಿಕ್ಷು ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭವ. ಭುವನ ಜೀವನ ಲೋಕೋದ್ಧಾರ ಮಾಡೋ ವ್ಯಕ್ತಿ ಆಗ್ಬೇಕು. ಯಾರು ಸಾಲ್ತು ಅದಕ್ಕೆಲ್ಲ? ದೀಪ ಹಿಡ್ಕೊಂಬಂದ್ರೆ ಕೆಲಸ ಆಗೋದಿಲ್ಲ. ದೀಪ ಹಿಡ್ಕೊಂಬಂದ್ಬಿಟ್ರೆ ದೊಡ್ಡ ಸೀರಿಯಸ್ ಪರಿಹಾರ ಕೆಲಸ ಮಾಡಬೇಕಾಗಿದೆ. ಮದುವೆ ಮಾಡಿದ್ರೆ ಮಾಂಗಲ್ಯ ಕಟ್ಕೊಂಡು ನೈಟ್ ಹೋಗಿಬಿಟ್ರೆ ಮೇಣಬೆಚ್ಚಲ್ಲಿ ಕಟ್ಟಕ್ಕಾಗ್ತದ? ದೊಡ್ಡ ಲೈಟ್ ಬೇಕು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಬಂದು ಏನು ಮಾಡ್ತೀನಿ ನಾನು, ನನ್ನ ಪರ್ಪಸ್ ಏನು ಅಂತ ಕೇಳಿದರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದು ಅವತಾರದ ಉದ್ದೇಶ. ಎಲ್ಲ ಅವತಾರಕ್ಕೂ ಅಪ್ಲೈ ಮಾಡ್ಕೋಬೇಕು. ಪರಮೇಶ್ವರ ಯಾವ ಅವತಾರ ನಡೆದಿರುತ್ತೋ ಆಗ ಎರಡಾಗಿರುತ್ತೆ, ಧರ್ಮಕ್ಕೆ ಗ್ಲಾನಿ, ಅಧರ್ಮಕ್ಕೆ ಉತ್ಥಾನ. ಆಮೇಲೆ ಬಂದು ದೇವ್ರೇನು ಮಾಡ್ತಾನೆ? ಪರಿತ್ರಾಣಾಯ ಸಜ್ಜನರ ಸಂರಕ್ಷಣೆಯನ್ನು ಮಾಡ್ತಾನೆ. ದುಷ್ಕೃತಾಂ ವಿನಾಶಾಯ, ದುಷ್ಕರ್ಮಿಗಳ ವಿನಾಶಕ್ಕೋಸ್ಕರ ಬರ್ತಾನೆ. ಧರ್ಮ ಸಂಸ್ಥಾಪನಾಯ, ಧರ್ಮ ಸಂಸ್ಥಾಪನೆಗೂ ಬರ್ತಾನೆ. ಇನ್ನೊಂದು ಸೇರಿಸಿ ಹೋಗ್ಬೇಕು, ಅಧರ್ಮ ವಿನಾಶಕ್ಕೂ ಬರ್ತಾನೆ. ಅದಕ್ಕೆ ಸಂಭವಾಮಿ ಯುಗೇ ಯುಗೆ. ಯುಗೆ ಯುಗೆ ಅಂದ್ರೇನು? ಪ್ರತಿಯುಗ ಅಂತ ಮಾಡಬಾರ್ದು, ಮಾಡಿದಂತ ಕಲಿಯುಗ ಹೋಗ್ಬಿಡತ್ತ. ಅಗತ್ಯ ಬಂದ ಕಾಲೇ ಕಾಲೇ ಅಂತ, ಯಾವ ಕಾಲದಲ್ಲಿ ನಾನೇ ಬರಬೇಕು, ನಾನೇ ಬರ್ತೇನೆ, ಉಳಿದಂತೆ ವ್ಯವಸ್ಥೆ ಮಾಡ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಆತ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಪರಿತ್ರಾಣಾಯ ಸಾಧೂನಾಂ, ಈ ಪದ ನೋಡಿದ್ರೆ ಗೊತ್ತಾಗುತ್ತೆ ನಮಗೇನು ದೇವರು ಇಷ್ಟೆಲ್ಲ ಹೇಳ್ಕೊತಾರೆ. ನಮ್ಮ ಜನ ರಕ್ಷಣೆ ಮಾಡ್ತಾ ಇಲ್ಲ ಇವತ್ತು. ರಕ್ಷಣೆ ಮಾಡ್ತಾರೆ, ಪಾಪ ಕಾಲ್ಡನ್ನು ಹಿಡಿತಾರೆ, ಇದು ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಿದ್ದಾರೆ. ದೇವ್ರು ಯಾಕೆ ಬರಬೇಕು ಅಂದ್ರೆ ಪದ ನೋಡಿ ಹೇಗಿದೆ, ಸರಿಯಾಗಿ ಓದ್ಬೇಕಂತ. ಅದಕ್ಕೆ ಪ್ರತ್ಯಕ್ಷರ ಪದಿಪದ ಅಂತ ಹೇಳ್ತೇವಲ್ಲ, ಸುಮ್ಮನೆ ತರ್ಕದಲ್ಲಿ ತಲೆ ಕೆಡಿಸ್ಕೊತಾರೆ. ಇಲ್ಲಿ ನೋಡಿ, ತ್ರಾಣ ಪರಿತ್ರಾಣ ಪದ ಇದೆ. ಬರೀ ರಕ್ಷಣೆ ಬೇಡ, ಪರಿತ್ರಾಣ ಆಗ್ಬೇಕು. ಪರಿತ್ರಾಣ ಅಂದ್ರೆ ಏನು? ಟೋಟಲ್ ಸೆಕ್ಯೂರಿಟಿ. ಟೋಟಲ್ ಸೆಕ್ಯೂರಿಟಿ. ನರಸಿಂಹದೇವ್ರ ಬಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಆ ಸೆಕ್ಯೂರಿಟಿ ಬೇರೆ. ಉಳಿದೆಲ್ಲ ಸಣ್ಣ ಪುಟ್ಟ ರಿಪೇರಿ ಬೇರೆ, ದೊಡ್ಡ ರಿಪೇರಿ ಬೇರೆ. ಇದು ಪ್ರಾಡಕ್ಟ್ನ ತಯಾರು ಮಾಡಬೇಕು, ಫ್ಯಾಕ್ಟ್ರಿ ಬೇರೆ. ಅದಕ್ಕೆ ನಾನೇ ಬರ್ತೇನೆ. ಸಾಧೂನಾಂ ಸಜ್ಜನರಿಗೆ, ವಿನಾಶ ಆಯಿತು ದುಷ್ಕೃತಾಂ. ದುಷ್ಕೃತ ಇವತ್ತು ಡಾಕ್ಟರ್ ಇರ್ತಾರೆ, ರೋಗ ವಾಸಿ ಮಾಡ್ತಾರೆ, ಟೆರರಿಸ್ಟನ್ನು ಕೊಲ್ಲಕ್ಕೆ ಅವರಿಲ್ಲ. ರೋಗ ವಾಸಿ ಮಾಡೋಕ್ಕಿದ್ದ ಟೆರರಿಸ್ಟ್ ಕಂಟ್ರೋಲ್ ಮಾಡೋಕ್ಕಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಟೆರರಿಸ್ಟ್ ಇಲ್ಲಕ್ಕೆ ಔಷಧಿ ಕೊಡ್ಲಿಕ್ಕಿಲ್ಲ. ರಕ್ಷಣೆ ಕೊಡಿ, ನಾವು ಔಷಧಿ ಕೊಡೋದು ರಕ್ಷಣೆ ಹೋದಲ್ಲ ಕೊಡಿ ಅಂದರೆ ಆಗಲ್ಲ. ಈ ರಕ್ಷಣೆ ಕೊಡೋಕ್ಕೆ ಬರೋದಿಲ್ಲ, ಅಲ್ಲಿಗೆ ಹೋಗಿ ಅಂತ. ದೇವ್ರು ಹಾಗಲ್ಲಪ್ಪ, ಎಲ್ಲ ವಿಧವಾದ ಆಲ್ರೌಂಡ್ ಒಂದು, ಟೋಟಲ್ ಒಂದು, ಎಲ್ಲ ವಿಧವಾದ ರಕ್ಷಣೆ ಕೊಡ್ತಾನೆ, ಪೂರ್ಣವಾಗಿ ಕೊಡ್ತಾನೆ. ಮತ್ತೆ ಇವತ್ತು ಬಿದ್ದವರು ಮೇಲೆ ಎತ್ತಿದ್ರು, ಕುಡಿಸಿದ್ರು, ಒಂದು ಹೆಲ್ಪ್ ಆಯಿತು, ಬಟ್ ವಾಸಿಯಾಗಿಲ್ಲ ಅದರಿಂದ. ಬಟ್ ಅದು ಮಾಡೋರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅಷ್ಟರ ಮಟ್ಟಿಗೆ ಸಾಲ್ವ್ ಮಾಡಿದ್ರು. ಆಸ್ಪತ್ರೆ ಸೇರಿಸ್ಬಿಟ್ರು ಅಷ್ಟೇ. ಎತ್ತಿದ್ರು ಆಸ್ಪತ್ರೆ, ಇವೆಲ್ಲ ಬೇರೆ. ಔಷಧಿ ಕೊಟ್ಟರು, ವಾಸಿ ಮಾಡಿದ್ರು, ಆ ಸ್ಟೇಜ್ ಬೇರೆ. ಇದು ಅರ್ಥ ಮಾಡ್ಕೊಂಡ್ರೆ ತ್ರಾಣ ಅನೇಕರು ಮಾಡ್ತಾರೆ, ಅಲ್ಲೂ ಕೂಡ ದೇವ್ರು ಮಾಡಿಸ್ತಾನೆ ಇದ್ದು. ಆದರೆ ಕೆಲವೊಂದು ಡೈರೆಕ್ಟ್ ಉಳಿದ್ಗಾದ್ರೆ ಹೇಳಿ ಬರೆಸ್ಬೋದು, ಸೈನ್ ತಾನೇ ಮಾಡಬೇಕಲ್ಲ, ಹಾಗೆ ತಾನೇ ಮಾಡೋ ಕೆಲಸ ಇದೆ. ವಿನಾಶ ಆಯ್ತ, ಬರೀ ನಾಶ ಆಗಲಿಲ್ಲ, ವಿನಾಶ ಆಗ್ಬೇಕು ಅವ್ರಿಗೆ. ವಿನಾಶ ಆಗ್ಬೇಕು ಅಂದ್ರೆ ಏನು? ಜರಾಸಂಧ 17 ಸತ್ತ ಯುದ್ಧಕ್ಕೆ ಬಂದ, ಸೋಲಿಸಿ ಕಳಿಸ್ದ, ಕೊಲ್ಲಿಲ್ಲ. ಭೀಮಸೇನ ಕೈ ಕೊಡಿಸಿದ್ದು, ಗೊತ್ತಾಯ್ತಾ? ವಿನಾಶ ಅಂದ್ರೆ ಅದು ಹೇಳಿದ್ದಾರೆ, ಗೆಲ್ಲೋದಕ್ಕೆ ಬೇರೆ ಶಕ್ತಿ ಬೇರೆ, ಕೊಲ್ಲೋದಕ್ಕಿರೋ ಶಕ್ತಿ ಬೇರೆ. ಗೆಲ್ಲೋದಕ್ಕೆ ಎಷ್ಟು ಶಕ್ತಿ ಬೇಕು, ಕೊಲ್ಲೋದಕ್ಕೆ ಎಷ್ಟು ಶಕ್ತಿ ಬೇಕು, ನೆನಪಿದೆಯಾ? ಗೆಲ್ಲೋದಕ್ಕೆ ಎಷ್ಟು ಬೇಕು, ಎಷ್ಟು ಬೇಕು ಹೇಳಿದ್ದಾರೆ, ಆಚಾರ್ಯ ಹೇಳಿದ್ದಾರೆ. ಎಷ್ಟೆಷ್ಟು ಬೇಕು? ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಸುಶಕ್ತ. 4ರಷ್ಟು ಗೆಲ್ಲಬೇಕು. ಗೆಲ್ಲಬೇಕಾದ್ರೆ 4ರಷ್ಟು, ಕೊಲ್ಲಬೇಕಾದ್ರೆ ಶತಾಧಿಕ ಬಲಹ, 100 ಪಟ್ಟು ಜಾಸ್ತಿ ಇರ್ಬೇಕು. ಕೊಲ್ಲೋದು ಬೇರೆ, ಮಾಡೋದು ಬೇರೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತಮ್ಮ ಶಾಸ್ತ್ರದಲ್ಲಿ. ಅದೆಲ್ಲ ಓದಿ ಎಷ್ಟು ನಾಲೆಡ್ಜ್ ಬರುತ್ತೆ ಗೊತ್ತಾ?
ನೀವು ಬೇರೆ ವಿಷಯ ಬಿಟ್ಬಿಡಿ, ತತ್ವ ಅವೆಲ್ಲ ಬಿಟ್ಬಿಡಿ, ಬರೀ ಶಾಸ್ತ್ರ ಅನೇಕ ಲೌಕಿಕ ವಿಧಾನ ತಿಳ್ಕೊಬೇಕು ಅಂದ್ರೂ ಕೂಡ ಸ್ವರೂಪೋಲ ಆದರೆ ಸೂಪರ್. ಎಲ್ಲ ಕೆಡ್ಸಿ ಕೊಲ್ಲಕ್ಕೆ ಕೆಡ್ಸಿ ಬೇಕು. ಅರ್ಥ ಆಯ್ತಾ? ಸ್ವಲ್ಪ ಯೋಚನೆ ಮಾಡಿದರೆ ಕೊಲ್ಲೋದಕ್ಕೆ ಅಂದರೆ ಫೈಟಲ್ಲಿ ಕೊಲ್ಲಬೇಕು, ಗನ್ ಹೊಡೆಯಲ್ಲ, ರಿವಾಲ್ವರ್ ಹೊಡೆಯೋದಲ್ಲ, ಫಿಸಿಕಲಿ ಹೊಡಿಬೇಕು. ಅದಕ್ಕೆ 100 ಶಕ್ತಿ ಇರಬೇಕು. ಅದಕ್ಕೆ ಹೇಳ್ತಾರೆ ಎಲ್ಲಿ ಬಂತು ಏನು ಗೊತ್ತಿಲ್ಲ. ವಾಲಿವಧಿಯ ಪ್ರಸಂಗದಲ್ಲಿ ಬರೋ ವಿಚಾರ ಇದೆ. ಸುಗ್ರೀವ ಕೆಡ್ತಾನೆ, ನೀನು ಪರೀಕ್ಷೆ ಮಾಡ್ತೇನೆ ಅಂತೇಳಿ. ಅವತ್ತೊಂದು ವಿಷಯ ಪರಮಾತ್ಮ ದೂರ ಹಾಕಿಬಿಡ್ತಾನೆ. ನನಗೆ ಒಂದು ಗ್ಯಾರಂಟಿ ಆಯಿತು, ನೀನು ವಾಲಿನ ಗೆಲ್ಲಬಲ್ಲೆ ಅಂತ ಗ್ಯಾರಂಟಿ ಆಯ್ತು ಈಗ. ಆದರೆ ನಾನು ಕೊಲ್ಲಬೇಕಾಗಿದೆ ನೀನು, ಅದಕ್ಕೋಸ್ಕರ ಇನ್ನೊಂದು ಟೆಸ್ಟ್ ಮಾಡ್ತೀನಿ ಅಂತ. ಏನು ಟೆಸ್ಟ್ ಅದು? ಇವಳು ಅದನ್ನು ಹೊಡಿತೇನೆ ನೋಡಿ, ಎಷ್ಟು ವ್ಯತ್ಯಾಸ ಇದೆ. ಯಾಕೆ ಬ್ರಹ್ಮದೇವ್ರ ವರ ಇದೆ ಅದಕ್ಕೆ, ಅದನ್ನು ಬಿಸಿರಿ ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ಬ್ರಹ್ಮದೇವರ ವರನ್ನು ಕೊಲ್ಲಬೇಕಾದ್ರೆ ಇನ್ನು ಅದು ಹೊಡೆದ ಮೇಲೆ ವಾಲಿಗೇನು ಸಮಸ್ಯೆ ಇಲ್ಲ, ಕೊಂದಾಕ್ಬಿಡ್ತೇನೆ. ತನ್ನ ನಾನು ನಿನ್ನ ಬಗ್ಗೆ ನಾನು ಡೌಟ್ ಇಲ್ಲ, ನಾನು ಕನ್ವಿನ್ಸ್ ಆಗಬೇಕು ಅಂತ ಹೇಳ್ತಾರೆ. ನಾನು ಕನ್ವಿನ್ಸ್ ಆಗಬೇಕಾಗಿದೆ ಅಷ್ಟೇ. ಇವಾಗ ನೆನಪಿರ್ಬೇಕು, ಗೆಲ್ಲೋದಕ್ಕೆ ಎಷ್ಟು, ಸೊ ಇದು ಮಾಡೋದಕ್ಕೆ ಎಷ್ಟು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಧರ್ಮ ಸ್ಥಾಪನೆ ಮಾಡೋದು ಬೇರೆ, ಟೀಕಾ ಬರೆಯೋದು ಬೇರೆ, ಭಾಷ್ಯ ಬರೆಯೋದು ಬೇರೆ. ಭಾಷ್ಯ ಬರೀಲಿಕ್ಕೆ ಯಾರು ಬರಬೇಕಾಯ್ತು? ಟೀಕಾ ಬರೆಯೋದು ಸಾಕು. ಇವತ್ತು ನಿಮಗೆ ಲೈಟ್ ಸ್ಯಾಂಕ್ಷನ್ ಆಗ್ಬೇಕು ನಿಮ್ಮ ಮನೆಗೆ, ಅದನ್ನು ಇವರೆಲ್ಲ ಸ್ಯಾಂಕ್ಷನ್ ಮಾಡೋದಿಲ್ಲ. ಯಾರು? ಈ ಲೈನ್ ಮ್ಯಾನ್ಗಳು, ಎಲೆಕ್ಟ್ರಿಷಿಯನ್ಸ್ ಎಲ್ಲ ಮಾಡೋದಿಲ್ಲ. ಯಾರು ಮಾಡ್ಬೇಕದನ್ನ? ಕನ್ಸಲ್ಟ್ ಅಥಾರಿಟಿ ಮಾಡೋದು. ಇದೆಲ್ಲ ಉಳಿದವ್ರು ಮಾಡ್ಕೊಂಡು ಹೋಗ್ತಾರೆ. ಗೊತ್ತಾಯ್ತು? ಅದು ಬಂದುಬಿಟ್ರೆ ಉಳಿದೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ದೇವರು ಎಂಥದ್ದು ಧರ್ಮ ಸಂಸ್ಥಾಪನೆ ಮಾಡಬೇಕು. ನಾವು ಉಳಿದವರೆಲ್ಲ ಸ್ಥಾಪನೆ ಮಾಡಿ ಹೇಳಿದ್ದನ್ನು ತಿಳಿಸಿ ಹೇಳ್ಬೋದೇ ಹೊರತು ಸ್ಥಾಪನೆ ಮಾಡೋದು ಟೋಟಲಿ ಡಿಫರೆಂಟ್. ಇದೆಲ್ಲ ಗೊತ್ತಾದರೆ ಪದದಲ್ಲೇ ದೇವರೇ ಮಾಡ್ತಕ್ಕಂಥ ಕೆಲಸ ಅದು, ಯಾರೂ ಮಾಡಕ್ಕೆ ಬರೋದಿಲ್ಲ. ಪರಿತ್ರಾಣ ಎಷ್ಟೋ ಥರದ ಹಳ್ಳಿ ಡಾಕ್ಟರ್ಗಳೆಲ್ಲ ಯಾವುದೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅಲ್ಲಿಗೆ ಹೋಗಿ ನೀವು, ಇಲ್ಲಿ ಆಗಲ್ಲ ಅವೆಲ್ಲ ಅಂತ ಹೇಳ್ಬಿಡ್ತಾರೆ. ಗೊತ್ತಾಯ್ತು? ಆದರೆ ಡಾಕ್ಟ್ರ್ ಹೌದವನು, ಆ ಶಕ್ತಿಗೆ ಮಿತಿ ಇದೆ. ಅದಕ್ಕೆ ಡಾಕ್ಟ್ರ್ ಅಲ್ಲ ಅಂತಲ್ಲ. ಅದು ವೈದ್ಯ ಸದಾ ಯೋಗಿ. ದೇವರು ಎಂಥ ವೈದ್ಯ ಅಂತ ಹೇಳಿದರೆ ಅಲ್ಟಿಮೇಟ್. ಸೊ ಏನು ದೇವ್ರ ಬೇಕಾದ್ರೆ ಅಲ್ಟಿಮೇಟ್ ಅಂತ ಅರ್ಥ ಮಾಡ್ಬೇಕಾದ್ರೆ, ಇಲ್ಲದ ನಾವು ಮಾಡ್ತೀವಲ್ಲ ಅದೇನು ಮಾಡೋದು ಅಂತ ಅನಿಸ್ಬಿಡೋದು, ಅದು ಸರಿಯಲ್ಲ. ಅದು ಪದಗಳು ಹಾಕಿರೋದು ಅದಕ್ಕೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ. ನೋಡಿ, ದುಷ್ಟರು ಡೆಫಿನೇಷನ್ ಕೊಟ್ಟ ಪರಮಾತ್ಮ ದುಷ್ಟರಿಗೆ. ದುಷ್ಟ ಅಂತ ಹೇಗೆ ಹೇಳ್ತೀವಿ? ದುಷ್ಕೃತಾಂ, ಕೆಟ್ಟ ಕೆಲಸ ಮಾಡ್ತಾರೆ ಅವರು ದುಷ್ಟರು. ಅವರ ಕಾರ್ಯದಿಂದ ಏನು ತಿಳಿಬೇಕು ನಾವೀಗ? ಬರೀ ಬೋರ್ಡ್ ಹಾಕಲಿಲ್ಲ, ದುಷ್ಕೃತಾಂ. ಇವತ್ತು ಕಳ್ಳ ಅಂತೇಳಿ ರೆಡ್ ಹ್ಯಾಂಡ್ ಹಿಡಿತಾರಲ್ಲ ಹಾಗೆ ದುಷ್ಕೃತಾಂ. ಸುಮ್ಮನೆ ಹೋದ್ರೆ ಕಳ್ಳ ಅಂತ ಪ್ರೂವ್ ಆಗದೆ ಹೋದ್ರೆ ಇವನು ಅಪರಾಧಿ ಆಗ್ತಾರೆ, ಮಾಡೋಂಗಿಲ್ಲ. ಇದರಿಂದ ಏನಾಯಿತು? ದುಷ್ಕರ್ಮ ಮಾಡುವವರೇ ದುಷ್ಟರಾದ್ದರಿಂದ ಅವರು ಕೊಲ್ಲಕ್ಕೆ ಬರ್ತೇನೆ. ಬ್ರ್ಯಾಂಡ್ ಮಾಡಿಲ್ಲ, ರಿಯಾಕ್ಷನಲ್ಲಿ ಇದೆ ಧರ್ಮ. ಅದೇ ವಿನಾಶ ಅಲ್ಲ, ನಿಶೇಷ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಭೂಲೋಕದೊಳಗೆ ರೂಟ್ ಔಟ್ ಮಾಡೋದು ಅಂತೀವಲ್ಲ, ರೂಟ್ ಔಟ್ ಮಾಡಿ ಇಷ್ಟೇ ಇದು, ಅದಲ್ಲ ವಿನಾಶ. ಇವತ್ತಿಗೂ ವಿನಾಶ ಮಾಡಬೇಕಾದ್ರೆ ಆಚಾರ್ಯ ಮಧ್ಯೆ ಬರೋದು ಗಣಿಯ ಮರ್ತು ಬಿಡ್ತೀವಿ, ಅಷ್ಟು ಬರಿಬಾರ್ದು. ವಿನಾಶ ಅಂದಂತ ತಮಸ್ಸಿಗೆ ಹಾಕ್ಬೇಕು, ಅದು ವಿನಾಶ. ಕಂಡವ್ರು ಜೈಲಿಗೆ ಹಾಕ್ಲಿಕ್ಕೆ ಬರಲ್ಲ, ಅದು ಆರ್ಡರ್ ಬೇಕು ಅದಕ್ಕೆಲ್ಲ. ಲಾಕಪ್ ಬೇರೆ, ಜೈಲು ಬೇರೆ. ಗೊತ್ತಾಯ್ತು? ಇಲ್ಲಿ ಎಮರ್ಜೆನ್ಸಿ ಹಾಕ್ಬೋದು ಅಷ್ಟೇನೆ. ಆ ಜೈಲ್ ಮಾಡೋ ಅಧಿಕಾರ ಇವರಿಗಿಲ್ಲ. ಯಾರು ಮಾಡ್ಬೇಕದನ್ನ? ನ್ಯಾಯಾಲಯಕ್ಕೆ ಸೇರ್ಬೇಕು ಅದಕ್ಕೆ. ನ್ಯಾಯಾಂಗ ಬಂಧನ ಕೊಡೋ ಶಕ್ತಿ ಇವರಿಗೆಲ್ಲ ತಗೊಳಕ್ ಬರೋದಿಲ್ಲ. ರಿಲೀಸ್ ಮಾಡೋ ಶಕ್ತಿ ಇವರಿಗಿಲ್ಲ. ಊಟ ಮಾಡಿ ಅಲ್ಲೆಲ್ಲೇ ಓಡಾಡಿಸ್ಬೋದು ಅಷ್ಟೇ ಜೈಲೊಳಗೆ. ಹೊರಗೆ ಬಿಡೋ ಶಕ್ತಿ ಅವ್ರಿಗೆ ಬಿಟ್ಟರೆ ಇವನು ಅಪರಾಧಿ ಆಗ್ತಾನೆ. ಆ ಶಕ್ತಿ ಇರೋದು ಅಲ್ಲಿಂದ ಜೈಲರಿಗೂ ಇಲ್ಲ. ಜೈಲಲ್ಲಿ ನೋಡ್ಕೋಬೇಕೆ ಹೊರತು ರಿಲೀಸ್ ಮಾಡೋ ಶಕ್ತಿ ಅವ್ರಿಗಿಲ್ಲ. ಗೊತ್ತಾಯ್ತಾ? ಈ ಬಡಿಸೋರಿಗೆ ಅಡುಗೆ ಮಾಡಕ್ಕೆ ಬರೋದಿಲ್ಲ, ಇಷ್ಟೇ ಮಾಡೋದು, ಬಡಿಸೋ ಪೂರ್ತಿ ಅಷ್ಟೇ. ಇವು ದೇವ್ರು ಹಾಗಲ್ಲ, ಏನು ಬೇಕಾದ್ರೂ ಮಾಡ್ತಾರೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅದಕ್ಕೆ ಧರ್ಮ ಸಂಸ್ಥಾಪನೆಗೋಸ್ಕರ ಭವಾಮಿ ಅಲ್ಲ, ಸಂಭವಾಮಿ. ಏವ ಭವಾಮಿ. ಅಂದರೆ ಭಾವ, ಆಕಾಯ ಪ್ರವಿ ಸಂಭೂಮ. ಅಂದರೆ ದೇವರು ಅಂತ. ನಾನು ದೇವರಾಗಿಯೇ ಬರ್ತೇನೆ ಹೊರತು ಏನೋ ಸಣ್ಣ ರೂಪಾಯಿಯನ್ನು ತೊಗೊಂಡು ಬರೋದಿಲ್ಲ. ದೇವರೇನೆ. ನಾನು ಮನುಷ್ಯನಂತೆ ಬರ್ತೇನೆ, ಮನುಷ್ಯನಾಗಿ ಬರೋದಿಲ್ಲ. ಮನುಷ್ಯನಂತೆ ಬರೋದು ಬೇರೆ, ಮನುಷ್ಯನಾಗಿ ಬರೋದು ಬೇರೆ. ಸಂವಿತ್ತೇವ ಭವಾಮಿ ಯುಗೇ ಯುಗೇ. ಆ ಕಾಲಕ್ಕೆ ಬರ್ತೇನೆ ಅಂತ ಹೇಳಿದ್ರಿಂದ ನಮಗೇನು ಗೊತ್ತಾಯ್ತು ಈಗ? ಎಷ್ಟೊತ್ತೆ ದೇವ್ರ ಬರಲೇ ಇಲ್ಲ, ನಾವು ಎಷ್ಟು ಶಾಸ್ತ್ರ ಮಾಡಿದ್ರು ರೆಸ್ಪಾಂಡೇ ಮಾಡಲಿಲ್ಲ ಅಂತ ತಿಳ್ಕೊಬಾರದು. ತಾನು ಬರೋ ಕಾಲ ಬಂದಿಲ್ಲ ಅಂತ ಅರ್ಥ, ಕಾಣಿಸ್ಕೊಳ್ಳೋ ಕಾಲ ಬಂದಿಲ್ಲ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ? ಸಾತ್ ಹೇಳ್ತಾ ಕೂತ್ಕೊಂಡು ಏನು ಕೆಲಸ ಆಗಲಿಲ್ಲ. ನಮ್ಮ ಫ್ರೆಂಡ್ ಬಂದ, ಪಾಪ ಪುಣ್ಯಾತ್ಮ, ಅವನು ಕರ್ಕೊಂಡು ಹೋದ ವಾಸಿ ಆಗಿಬಿಡ್ತಾರೆ. ಆ ಫ್ರೆಂಡ್ ಬರ್ಲಿಕ್ಕೆ ಯಾರು ಅವನು? ಈ ಮಧ್ಯೆ ದೇವರು ಫ್ರೆಂಡ್ನ ಕಳಿಸ್ಕೊಟ್ಟ. ಈಗ ಅರ್ಥ ಆಯ್ತಾ? ತಾನೇ ಬರಲಿಲ್ಲ. ಗಜೇಂದ್ರ ಮೋಕ್ಷ ತಾನೇ ಬಂದ, ದ್ರೌಪದಿ ಪ್ರಸಂಗದೊಳಗೆ ತಾನೇ ಬಂದ, ಕೆಲವು ಬಂದ ತಾನೇ ಬರ್ತಾರೆ. ಅಲ್ಲೆಲ್ಲ ಬೇರೆ ದೇವತೆಗಳಿದ್ರು ವಿಷಯ ಬೇರೆ. ಆದರೆ ಇದು ಮಾತ್ರ ಏನು ಮಾಡೋದಿಲ್ಲ,
ತಾನೇ ಬರೋ ಕೆಲಸಕ್ಕೆಲ್ಲ ಬೇರೆ ಬರೋದು. ಇವತ್ತೆಲ್ಲ ದೊಡ್ಡ ದೊಡ್ಡ ಕೆಲಸ ಆದಾಗ ಇವರು ಬರ್ತಾರೆ, DGPಗಳು, ಕಮಿಷನರ್ ಎಲ್ಲ ಬರ್ತಾರೆ. ಸಣ್ಣ ಪುಟ್ಟದಕ್ಕೆ ಇವ್ರು ಬರ್ತಾರೆ ಅಷ್ಟೇ. ಯಾರು ಸಬ್ ರಿಜಿಸ್ಟ್ರಾರ್ ಬರೋದಾರ, ಬರೀ ದೇವರವರು ಕಾನ್ಸ್ಟೇಬಲ್ ಬರ್ತಾರೆ, ಇದಕ್ಕೆಲ್ಲ ಬರೋದು. ಅದು ಪೊಲೀಸ್ ಬರಲಿಲ್ಲ ಅಲ್ವಾ, ನಮ್ಮ ಕೆಲಸ ಆದ್ರೆ ಸಾಕು, ಅವರೇ ಬರಬೇಕು ಅಂತಿಲ್ಲ. ಯಾರು ಬಂದರೆ ಕೆಲಸ ಆಗುತ್ತೋ ಅವ್ರು ಬರ್ಬೇಕು ಅಷ್ಟೇ, ಬೇರೆ ಅಲ್ಲ. ಅದು ಏನು ದೇವ್ರು ಬಂದ್ರೆ ಮಾತ್ರ ಎಲ್ಲ ಆಗತ್ತೆ. ಸಂಭವಾಮಿ ಯುಗೆ ಯುಗೆ. ನಾವು ಕಾಮೆಂಟ್ ದೇವ್ರು ಬರಲಿಲ್ಲ, ಯಾರೋ ಬಂದ ಅಲ್ಲ, ಯಾರನ್ನ ಕಳಿಸ್ಕೊಟ್ಟ ದೇವರು ಅಂತ ಅರ್ಥ. ಆ ಕಾಲಕ್ಕೆ ಸರಿಯಾಗಿ ಏನಾಯ್ತು, ಯಾವುದೋ ಊರಿಗೆ ಹೋಗಿದ್ದ ಮಧ್ಯರಾತ್ರಿ, ABCD ಏನೂ ಗೊತ್ತಿಲ್ಲ, ನೋಡಿದೆ ಯಾರೋ ಗುರ್ತು ಸಿಕ್ಬಿಟ್ಟ. ಗೊತ್ತಾಯ್ತು, ಅವನೇನು ಪ್ಲಾನ್ ಮಾಡ್ಕೊಂಬಂದ ಇಲ್ಲಿಗೆ, ನೋಡು ಸುಮ್ಮನೆ ಬಂದು ಸಿಕ್ಬಿಟ್ಟಿದ್ದೀನಿ ಬಾಬಾ ಅಂತ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಬಂದೇನೆ ದೇವ್ರು ಕಳಿಸಿದ್ದ, ಅದು ಗೊತ್ತಿಲ್ಲ. ನಾವು ಎಲ್ಲೆಲ್ಲಿ ನಾವು ದೇವ್ರನ್ನ ಮರ್ಸ್ಬಿಡ್ತೇವೆ. ಅದು ಪ್ರತಿ ಕೆಲಸ ಕೂಡ ಹೇಗಾಗ್ತಾ ಇರುತ್ತದ ಎಲ್ಲ. ಅದಕ್ಕೆ ದೇವರಿಗೆ ಯೋಗ ವಿಧಾಮನೇತ, ಜೋಡಣೆ ಮಾಡೋಣ. ಪ್ರತಿಯೊಂದನ್ನು ಕೂಡ ಜೋಡಣೆ ಮಾಡ್ತಾ ಹೋಗಿ. ಕೆಲಸಗಾರ ಸಿಗ್ಲಿಲ್ಲ, ಜೋಡಣೆ ಮಾಡಿಲ್ಲ ದೇವರು, ಸಿಗೋದ್ರ ಕೂಡ ಸಿಕ್ಬಿಟ್ಟೆ ಅವನು. ಯೋಗ ಮಾಡಿದ ಪರಮಾತ್ಮ ಯೋಚನೆ ಮಾಡಿದರೆ ಅದು ಎಲ್ಲ ಅದಕ್ಕೆ ಶಾಸ್ತ್ರ ಓದಿರಿ ಏನು ಬರುತ್ತೆ ನಮಗಾಗ. ಈ ಪೋಸ್ಟ್ ಮ್ಯಾನ್ ಕೊಡ್ತಾರೆ, ನಮ್ಗೆ ಅರ್ಥ ಆಗುತ್ತೆ. ಇವೊಂದಲ್ಲ ದುಡ್ಡು ತಕ್ಷಣ ಅರ್ಥ ಆಗಲ್ಲ ನಮಗೆ. ಅವ್ರ ದುಡ್ಡು ಈಗ ಕೊಡ್ತಿದ್ದೆ ಡೆಲಿವರ್ ಮಾಡ್ಲಿಕ್ಕೆ, ಆರಾಮಲ್ಲಿ ಆಫೀಸಲ್ಲಿ ಕೊಡ್ತಿದ್ದ. ಅವನು ಡೆಲಿವರ್ ಮಾಡ್ತಾನೆ ಹೊರತು ಇಲ್ಲ. ಸೊ ಎಲ್ಲರೂ ಡೆಲಿವರರ್ಸ್ ಹೊರತು ಯಾರಲ್ಲ, ಮ್ಯಾನುಫ್ಯಾಕ್ಚರರ್ಸ್ ಅವ್ರು ಯಾರು ಅಲ್ಲ. ಅದೆಲ್ಲ ಶಕ್ತಿ ಇರೋದು ಯಾರಿಗೆ, ದೇವರಿಗೆ ಮಾತ್ರ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ನ ಜನ್ಮನ. ಯುಗೆ ಅಯುಗೆ ಮಾಡ್ಕೊಂಡ್ಬಿಟ್ರೆ, ಯುಗೆ ನಾನೇ ಬರ್ತೇನೆ, ಅಯುಗೆ ನಾನೇ ಕಳಿಸ್ತೇನೆ. ನಾನೇ ಬರ್ಬಿಡಿದ್ರೆ ನಾನೇ ಕಳಿಸ್ಕೊಳ್ಳೋದು, ರೆಸ್ಪಾಂಡ್ ಮಾಡೇ ಮಾಡ್ತೇನೆ. ಯುಗ ಅಲ್ಲ ಕಾಲಕ್ಕೆ ಅಕಾಲೆ, ಕಾಲ ಅಲ್ಲದೆ ಹೋದಾಗ ಇನ್ನೊಬ್ಬರು ಕಳಿಸ್ತೇನೆ, ಕಾಲ ಆದಾಗ ನಾನೇ ಬರ್ತೇನೆ ಅಷ್ಟೇ. ಜನ್ಮನ ಈಗ ಇನ್ನು ಕೆಲವು ಪ್ರಶ್ನೆಗಳು ಉತ್ತರ ಕೊಡ್ತಾರೆ ಮುಂದೆ. ಹೌದಾ ಏನ್ ಹೇಳ್ಬೇಕು? ಸಂಭವಾಮಿ ಅಂದ್ರೇನು? ಮೊದಲೇ ಅರ್ಥ ಅಲ್ಲ. ಮೊದಲಲ್ಲದೆ ಸಂಭವ ಶಬ್ದಕ್ಕೆ ಅನೇಕ ಅರ್ಥ. ನಾನು ಭಗವಂತ ನಾರಾಯಣನಾಗೇ ಬರ್ತೇನೆ ಹೊರತು ಬೇರೆ ಚೀಫ್ ಮಿನಿಸ್ಟರ್ ಎಲ್ಲಿ ನೋಡಿದ್ರೆ ರಾತ್ರಿ ಬರೆಗಾಲು ಚೀಫ್ ಮಿನಿಸ್ಟರ್. ಉಳಿದವ್ರು ಹಾಗಲ್ಲ, ಆಫೀಸ್ನಲ್ಲಿ ಮಾತ್ರ, ಬೇರೆ ಕೆಲಸ ಮಾಡೋಂಗಿಲ್ಲ ಅವರು. ಮತ್ತೆಂದೋ ಜನರಲ್ ಹಾಡಿದ್ರೆ ಸೈನ್ ಮಾಡಿದ್ರು ಸಬ್ ರಿಜಿಸ್ಟ್ರಾರ್, ಇನ್ವ್ಯಾಲಿಡ್. ಅದು ಯಾತಕ್ಕೆ ಸೈನ್? ಯಾವಾಗ ವರ್ಕಿಂಗ್ ಅವರ್ಸ್ ಅಲ್ಲ, ಅವ್ರು ಯಾವುದೂ ಇಲ್ಲ. ಚೀಫ್ಗೆ ಯಾವ ನಿರ್ಬಂಧನೂ ಇಲ್ಲ. ಗೊತ್ತಾಯ್ತು, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಕರೆಸ್ಬೋದು ತಾನು. ಇವ್ರು ಹಾಗೆಲ್ಲ ಕರ್ಸಕ್ಕೆ ಬರಲ್ಲ, ಸಬ್ ರಿಜಿಸ್ಟ್ರಾರ್ ಎಲ್ಲ ಕರ್ಸ್ಕೊ ಬರ್ಲಕ್ಕೆ ಬರಲ್ಲ ಹಾಗೆಲ್ಲ. ಇವ್ರು ಕರೆದ್ರೆ ಯಾರು ಬೇಕಾದ್ರೂ ಬರ್ಬೇಕಲ್ಲಿ, 24 hours ಅವರಾಗಿರ್ತಾರೆ. ಇವ್ರು ಹೇಗೆ ದೇವ್ರು ಆಲ್ವೇಸ್ ದೇವರೇ. ಒಂದರ್ಥ ಸಂಮೇವ ಭವಾಮಿ, ಹಿಂದೆ ಅಂತ ಅರ್ಥ ಏನು? ಸಂಭವಾಮಿ ಪ್ರಾದುರ್ಭವಾಮಿ, ಪ್ರಾದುರ್ಭೂತನಾಗ್ತೇನೆ ಹೊರತು ದೇವ್ಟಿ ಕಾಲಕ್ರಮನ ಕಾಣೋದಿಲ್ಲ, ಪ್ರಾದುರ್ಭೂತನಾಗ್ತೇನೆ. ಮತ್ತು ಸಮ್ಯಕ್ಕೇವ ಭವಾಮಿ, ನನಗೆ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ಮತ್ತೆ ಡಾಕ್ಟ್ರ್ ಬಂದು ನೋಡ್ಬಿಟ್ಟು ಇದು ತರಬೇಕಾಯ್ತು ತರ್ತೇನೆ ಅಂತ ಮತ್ತೆ ಹೋಗೋ ಪ್ರಸಂಗ ಇಲ್ಲ. ಯಾವಾಗಲೂ ಜೊತೆಗೆ ಸಮ್ಯಕ್ ಭಾವಾಮಿ, ಬಂದರು ಅಂದ್ರೆ ಕೆಲಸ ಆಯ್ತು ಅಂತ. ಎಷ್ಟೋ ದಿನ ಟೂಲ್ಸ್ ಇಲ್ಲ ಅಂತ ಹೋಗ್ಬಿಡ್ತಾರೆ, ಗೊತ್ತಾಯ್ತಾ? ಟೂಲ್ಸ್ ಇಲ್ಲ, ಸಿಗೋದಿಲ್ಲ ಅಂತ ವಾರಗಟ್ಟಲೆ ಆಗುತ್ತೆ ಕೆಲಸ. ದೇವರಲ್ಲಿ ಏನೇ ಇಲ್ಲ, ಸಂಭವ, ಅನೇಕ ಅರ್ಥಗಳು. ಮತ್ತೆ ಹೇಗಿರ್ಬೇಕು ಹಾಗೆ ಇರುತ್ತೆ. ಇಷ್ಟ ಆದರೆ ಸಂಭವಾಮಿ, ಹೊಡಿಸ್ಕೊಂಡು ನನಗೂ ಸ್ವಲ್ಪ ಬೈಕಲ್ಲಿ ನೋವಾಯಿತು, ಮೈಯೆಲ್ಲ ಕೆಸರಾಯಿತು, ಅವೆಲ್ಲ ಏನೂ ಇಲ್ಲ. ಸಮ್ಯಕ್ಕೇವ ಭವಾಮಿ, ಹೇಗಿರ್ಬೇಕು ಹಾಗೆ ಇರ್ತಾನೆ, ಯಾವ ಲೇಪನೂ ಇಲ್ಲ. ಎಷ್ಟೊತ್ತಿಗೆಲ್ಲ ಏನು ಮಾಡ್ತಾರೆ, ಕೆಸರಲ್ಲಿ ಹಿಡಿಯೋದಿಲ್ಲ ನಾವೀಗ, ಮತ್ತೆ ಬೈಯೆಲ್ಲ ಕೆಸರಾಗುತ್ತೆ, ಎಲ್ಲ ಆಫೀಸ್ ಕೊಟ್ಟಿದ್ದೀನಿ ಪಜಿತಿ ಆಗುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಯಾವ್ಯಾವುದೂ ಇಲ್ಲ. ಸಮ್ ಅಂದ್ರೆ ಸಮ್ಮೆ, ಹೆಸರು ಸಮ್ಮು, ಆಲ್ ಮೀನಿಂಗ್ ಅಲ್ಲಿ. ಸಮ್ ಮೀನಿಂಗ್ ಸಿಗೋದಿಲ್ಲ, ಆಲ್ ಮೀನಿಂಗ್ ಒಟ್ಟಿಗೆ ಬಂದ್ಬಿಡುತ್ತೆ. ಅಲ್ಲಿಗೆ ನೆಕ್ಸ್ಟ್ ಟೈಮ್ ಇಲ್ಲಿ ನಾವು ಗೀತಾ ಭಾಷೆ ಒಟ್ಟಿಗೆ ಹೇಳಿದ್ರೆ ಅನುಕೂಲ ಏನು ಅಂತ ಕೇಳಿದ್ರೆ, ಎಲ್ಲ ಪಾಠ ಒಟ್ಟಿಗೆ ಕವರ್ ಆಗಿಬಿಡ್ತಾವೆ. ಇಲ್ಲೋರು ಗೀತಾ ಭಾಷೆ ಓದಿರ್ತದೆ, ಗೀತಾ ಭಾಷೆ ಪೂರ್ತಿ ಬರ್ತೋಗ್ಬಿಟ್ಟಿರ್ತದೆ. ಗೊತ್ತಾಯ್ತಾ? ಲಿಂಗ ಸಿಗೋದಿಲ್ಲ. ಅದು ಮರುದಿವ್ಸ ಪಾಠಕ್ಕೆ ಲಿಂಕ್ ಸಿಗಲ್ಲ, ಟೀಕಾ ಬರೋದ್ರಿಂದ ಓದೋ ಹೊತ್ತಿಗೆ ಎಷ್ಟೋ ಪಾಠ ಮುಂದೆ ಹೋಗ್ಬಿಟ್ಟಿರ್ತವೆ. ಅವ ಯಾವ ಸರಿ ಅದು ಹೋಲ್ ಡೇ ಪಾಠ ಕಂಟಿನ್ಯೂಸ್ ಆಗ್ತಿದ್ರೆ ಸರಿ ಇರ್ತದೆ. ಆಗೊಮ್ಮೆ ಮಾತ ಕಾಲಕ್ಕೆ ಆಚಾರ ವಿಷಯ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅದು ಒಟ್ಟಿಗೆ ಇದ್ದಾಗ ಮನನ ಮಾಡೋಕ್ಕೆ ಭಾರಿ ಅನುಕೂಲ. ಟೀಕಾ ಸಮೇತ ಓದಿರ್ಬೇಕು, ಮನನ ಮಾಡೋದು ಭಾರಿ ಉಪಯೋಗ ಆಗುತ್ತೆ ಇನ್ನು ಶಾರ್ಟ್ ಆಗಿ.